ಹಾಡೋಕ್ಕೆ ನನ್ನ ಹಾಡು ಅಂತ ಅಂದರೆ ಗೀತ ರಚನೆಕಾರರ ಮೇಲೆ ಒಂದು ಸೀರೀಸ್ ಆಫ್ ಪ್ರೋಗ್ರಾಮ್ ಮಾಡೋಣ ಅಂತ. ಮೊದಲಿಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಭಾಳ ಖುಷಿ ಅನಿಸುತ್ತೆ. ಯಾಕಂತಂದರೆ ಬಹುಶಃ ಇದು ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯ ಬರೆಯೋ ಅಂಥವ್ರನ್ನ ಇಟ್ಕೊಂಡು ಅವರ ಬದುಕು ಮತ್ತು ಅವರ ಬರೆದಂಥ ಹಾಡುಗಳ ಬಗ್ಗೆ ಮಾತಾಡೋ ಅಂಥದ್ದು ಒಂದು ವಿಶೇಷ ಪ್ರಯತ್ನ ಅಂತ ಅನಿಸುತ್ತೆ. ಆ್ಯಂಡ್ ಇದಕ್ಕೆ ಮೊದಲು ನನ್ನ ಕಡೆಯಿಂದ ಅಭಿನಂದನೆಗಳು ಮತ್ತು ಧನ್ಯವಾದ. ಯಾಕಂತಂದರೆ ಯಾವಾಗಲೂ ಒಂದು ಕಾರ್ಯಕ್ರಮ ಅನ್ನೋದು ಒಂದು ಎನರ್ಜಿ ಕೊಡುತ್ತೆ ಯಾವುದೇ ಒಬ್ಬ ರೈಟರ್ಗಾದರೂ ಕೂಡ. ಯಾಕಂದರೆ ಬರವಣಿಗೆ ಅನ್ನೋಂಥದ್ದು ಅದೊಂದು ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಅಂತ ನಾನು ನಂಬ್ತೀನಿ. ಯಾಕಂದ್ರೆ ತಂದೆ ತಾಯಿ ಎಷ್ಟೋ ಖರ್ಚು ಮಾಡ್ತಾರೆ, ಯಾರೋ ಪುಸ್ತಕ ಬರೆದಿರ್ತಾರೆ, ಅದನ್ನು ಎಕ್ಸಾಮ್ಸಲ್ಲಿ ಅದನ್ನು ಬರೆದು ಪಾಸಾಗಿ ಸ್ಕೋರ್ ಮಾಡೋದೇ ದೊಡ್ಡ ವಿಷಯ. ಒಂದು ಪೆನ್ನು ಪೇಪರ್ ಖಾಲಿ ಹಾಳೆನಲ್ಲಿ ಕಲ್ಪನೆಗಳಲ್ಲಿದ್ದು ಪದಗಳನ್ನ ಅದ್ರ ಮೇಲೆ ಹಾಕಿ ಹಾಡು ಬರೆಯೋಂಥದ್ದು ಅದೊಂದು ವಿಶೇಷವಾದಂಥ ಒಂದು ಬ್ಲೆಸ್ಸಿಂಗ್ಸ್ ಅಂತ ಅನಿಸುತ್ತೆ. ನಾನೊಬ್ಬ ಸಾಹಿತಿ ಆಗಿರೋದಕ್ಕೊಂದು ದೇವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಹೇಳ್ತಾ ಇರ್ತೀನಿ. ಹಾಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇರೋಂಥ ಪವರ್ ಟಿವಿಗೆ ನನ್ನ ಕಡೆಯಿಂದ ನಾನು ಧನ್ಯವಾದ ಹೇಳ್ಪಿಸ್ತೀನಿ. ಚೇತನ್ ಕುಮಾರ್ ಅಥವಾ ಬಹದ್ದೂರ್ ಚೇತನ್ ಅಥವಾ ಜೇಮ್ಸ್ ಚೇತನ್ ಅಂತಂದಿದ್ದ ತಕ್ಷಣ ಸಾಕಷ್ಟು ಹಾಡುಗಳು ನೆನಪಾಗುತ್ತೆ. ಅದರಲ್ಲೂ ಹೀರೋ ಇಂಟ್ರೊಡಕ್ಷನ್ ಸಾಂಗ್ಗಳು ಬರೆಯೋದ್ರಲ್ಲಿ ಚೇತನ್ ಅವರು ಎತ್ತಿದ ಕೈ. ಸಾಕಷ್ಟು ಲವ್ ಸಾಂಗ್ಗಳು ಬರ್ತಿದ್ದಾರೆ. ನಿಮ್ಮ ಕರಿಯರ್ ಶುರುವಾಗಿದ್ದು ಅಂದರೆ ಐ ಥಿಂಕ್ ಸುದೀಪ್ ಸರ್ದು ಬೈಟ ಬೈಟ ಸಾಂಗಿಂದ ಅನ್ಸುತ್ತೆ. ಸೊ ಅಲ್ಲಿಂದ ನಾವು ಶುರು ಮಾಡೋಣ. ನಿಮ್ದು ಟಾಪ್ 10 ಸಾಂಗ್ಸ್ ಯಾವ್ದು ಅಂದ್ರೆ ಹೇಳೋದು ಕಷ್ಟ ಆಗುತ್ತೆ. ಪ್ರತಿ ಹೀರೋ ಜೊತೆ ಒಂದು ಸಣ್ಣ ಜರ್ನಿ ಇದೆ. ಸೊ ಒಬ್ಬೊಬ್ಬ ಹೀರೋ ಜೊತೆ ಒಂದೊಂದು ಜರ್ನಿ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲಿಗೆ ಸುದೀಪ್ ಸರ್ ಇಂದಾನೆ ಶುರು ಮಾಡೋಣ. ಸುದೀಪ್ ಅವರ ಕಡೆ ಬೈಟ ಬೈಟ ಸಾಂಗ್ ಅವಕಾಶ ಸಿಕ್ಕಿದ್ದೇಗೆ, ಆ ಸಾಂಗ್ ಎಷ್ಟು ವರ್ಷನ್ಸ್ ಬರ್ತಿದ್ರಿ, ಆದ್ಮೇಲೆ ವಿಜುವಲೈಸೇಷನ್ ಆದ್ಮೇಲೆ ನಿಮ್ಗೆ ಎಷ್ಟು ಖುಷಿ ಕೊಡ್ತು, ಸುದೀಪ್ ಸರ್ ಇಂದ ನಿಮ್ಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಮುಕ್ತವಾಗಿ ಮಾತಾಡಿ. ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಈ ಮೊದಲನೇ ಅಪರ್ಚುನಿಟಿ ಅನ್ನೋದು ಭಾಳನೇ ಮುಖ್ಯ ಆಗುತ್ತೆ ಲೈಫಲ್ಲಿ. ಯಾಕಂತಂದರೆ ಅಲ್ಲಿಂದ ನಂಬಿಕೆ ಶುರುವಾಗುತ್ತೆ. ಆ ನಂಬಿಕೆ ಉಳಿಸ್ಕೊಂಡ್ರೇ ಒಂದು ಜರ್ನಿ ಅನ್ನೋದಿರುತ್ತೆ. ಅಪರ್ಚುನಿಟಿ ಕೊಡೋರು ಭಾಳ ಕಮ್ಮಿ. ಅಂದರೆ ಮೊದಲನೇ ಅಪರ್ಚುನಿಟಿ ಪ್ರೂವ್ ಮಾಡ್ಕೊಳ್ಳೋ ತನಕ ಒಬ್ಬ ಸಾಹಿತಿಗೆ ಬಹಳನೇ ಕಷ್ಟ ಅದು. ಅದರಲ್ಲಿ ನಮ್ಮ ಗುರುಗಳು ಅರ್ಜುನ್ ಜನ್ಯ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂತಂದರೆ ನಾನು ಭಾಳಷ್ಟು ಆಲ್ಬಮ್ಸ್ಗಳನ್ನ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ರೈಟ್ರಾಗೂ ಕೂಡ ಒಂದಿಷ್ಟು ಸಿನಿಮಾಗಳಲ್ಲಿ ಕೆಲಸಗಳು ಮಾಡ್ತಾಯಿದ್ದೆ ನಮ್ಮ ತುಷಾರ್ ರಂಗನಾಥ್ ಸರ್ ಜೊತೆ. ಆದರೆ ಒಬ್ಬ ಬರಹಗಾರನಾಗಿ ಅಂದರೆ ಒಂದು ಸಾಂಗ್ ಅಂತ ಎಲ್ಲೂ ಕೂಡ ಬರೆದಿದ್ದಿಲ್ಲ. ಅದು ಫಸ್ಟ್ ಅಪರ್ಚುನಿಟಿ ಸಿಕ್ಕಿದ್ದಂಗೆ ಅರ್ಜುನ್ ಜನ್ಯ ಅವ್ರ ಕಡೆಯಿಂದ. ಆ್ಯಂಡ್ ಅರ್ಜುನ್ ಜನ್ಯ ಸರ್ಗೆ ನಾನು ಯಾವಾಗಲೂ ಗ್ರೇಟ್ಫುಲ್, ಥ್ಯಾಂಕ್ಫುಲ್. ಯಾಕಂತಂದರೆ ಸುದೀಪ್ ಸರ್ ಮತ್ತು ಚಿರಂಜೀವಿ ಸರ್ ಇಬ್ಬರು ಮಾಡ್ತಿದ್ದಂಥ ಸಿನಿಮಾ ವರದನಾಯಕ ತುಂಬ ಎಕ್ಸ್ಪೆಕ್ಟೇಷನ್ ಇದ್ದಂಥ ಸಿನಿಮಾ. ಆ್ಯಂಡ್ ನಿರ್ದೇಶಕರು ಅಯ್ಯಪ್ಪ ಪಿ ಶರ್ಮಾ ಅವರು. ಆ್ಯಂಡ್ ಇಂಥ ಸಂದರ್ಭದಲ್ಲಿ ಒಂದು ಹಾಡು, ನಾನು ನಮ್ಮ ಚಂದು ಟ್ರ್ಯಾಕ್ ಸಿಂಗರು ಅರ್ಜುನ್ ಜನ್ಯ ಅವ್ರಿಗೆ, ಆ್ಯಂಡ್ ನಮ್ಮ ವಿಜು ಪ್ರೋಗ್ರಾಮ್ ಮಾಡ್ತಾಯಿದ್ರು ವಿಜಯತ್ ಕೃಷ್ಣ ಅವರು. ಆ ಸಂದರ್ಭದಲ್ಲಿ ನಾವು ಇವರಿಬ್ಬರ ಜೊತೆ ನನ್ನ ಆತ್ಮೀಯ ಗೆಳೆಯರು ಒಡನಾಟ ಚೆನ್ನಾಗಿತ್ತು. ಸುಮ್ಮನೆ ಹಂಗೆ ಜನರಲ್ಗೆ ಅಲ್ಲಿ ಹೋದಾಗ ನಮ್ಮ ಚಂದು ಜೊತೆ ಮಾತಾಡ್ತಾ ಹಂಗೆ ವಿಜು ಜೊತೆ ಹೇಳ್ತೆ. ಅವ್ರಿಗೆ ಗೊತ್ತಿತ್ತು ಇನ್ನೊಬ್ಬ ರೈಟ್ರ್ ಅಂತ. ಹಾಡು ಬರ್ದಿದ್ಯಾ ಅಂತ ಕೇಳಿದ್ರು. ಇಲ್ಲ ಸರ್ ಅಂದೆ. ಬರೀತೀಯಾ ಅಂತಂದರು. ನಾನು ಆಲ್ಬಮ್ಸ್ ಎಲ್ಲ ಮಾಡಿದ್ದೆ, ದೇವ್ರ ಡಿವೈನಿಕ್ ಆಲ್ಬಮ್ಸ್ ಎಲ್ಲ ಮಾಡಿದ್ದೆ. ಆ್ಯಂಡ್ ಇದೊಂದು ಹಾಡಿದೆ ನೋಡಿ ಟ್ರೈ ಮಾಡಿ ಅಂತಂದರು. ಬಟ್ ಅಲ್ಲಿನ ಹಾಡನ್ನ ಬರಿತಾ ಅದೊಂದಿಷ್ಟು ವರ್ಷನ್ಸ್ಗಳಾಗಿ ಫಸ್ಟ್ ಚೇತನ್ ನಿಮ್ಮ ಹಾಡು ಓಕೆ ಆಗಿದೆ ಅಂತಂದರು. ದಟ್ ವಾಸ್ ಅ ವೆರಿ ಸ್ವೀಟ್ ಮೂಮೆಂಟ್. ಯಾಕಂತಂದರೆ ನಾನು ಮೊದಲಿಂದನೂ ನನಗೆ ಅಂದರೆ ಲೈಕ್ ಭಯ, ಅಳುಕು ಆ ಥರದ್ದೇನಿರಲಿಲ್ಲ. ಒಂದು ಕಾನ್ಫಿಡೆನ್ಸ್ ಇತ್ತು. ಅದು ಆಗಿ ಒಂದು ಸಲ ಹಾಡನ್ನ ಟ್ರ್ಯಾಕ್ ಹಾಡಿದ್ದ ಚಂದು. ಅದು ಕೇಳಿದಾಗ ಆ ಖುಷಿ ಇದೆಯಲ್ಲ, ಅದು ಬೇರೆ. ಅದು ಅಂದರೆ ಲೈಕ್ ಅದು ಬೆಲೆ ಕಟ್ಟೋಕ್ಕಾಗದೇ ಇರೋಂಥ ಖುಷಿ. ಸೊ ಅದಕ್ಕೆ ಥ್ಯಾಂಕ್ಫುಲ್ ಟು ಅರ್ಜುನ್ ಜನ್ಯ ಸರ್. ಆ್ಯಂಡ್ ಆ ಸಾಂಗ್ನ ಈಗ ಯೂಶ್ವಲಾಗಿ ಹೊಸಬ ಬರ್ದ ಅಂದಾಗ ಯಾವುದೇ ಒಂದು ಸ್ಟಾರ್ಗಾದ್ರೂ ಆ ಬಿಲೀಫ್ ಕಮ್ಮಿ ಇರುತ್ತೆ ಯೂಶ್ವಲಾಗಿ. ಯಾಕಂದ್ರೆ ಅದು ತುಂಬ ಸುದೀಪ್ ಸರ್ಗಿದ್ದಂಥ ಸಾಂಗ್, ಅದು ಡ್ಯುಯೆಟ್ ನಂಬರ್ ಬೇರೆ. ಆ್ಯಂಡ್ ಅವರು ಅದನ್ನು ಓಕೆ ಮಾಡಿ ಯಾರು ಬರೆದಿದ್ದು, ಹೊಸ ಹುಡುಗನ ಚೇತನ್ ಅಂತೆಲ್ಲ ಕೇಳಿಕೊಂಡು ಒಂದು ಸಲ ಕರೆಸಿ ಮಾತಾಡಿ. ಸೊ ಆ ಮೂಮೆಂಟ್ಗಳು ಒಂದು ಸಲ ಸ್ಟುಡಿಯೋಗೆ ಬಂದಾಗ ಭೇಟಿಯಾದಂಥ ಮೂಮೆಂಟು, ಅದು ಇಟ್ ವಾಸ್ ಲೈಕ್ ಪ್ರೈಸ್ಲೆಸ್. ನೀವು ಆಗಲೇ ಹೇಳ್ದಂಗೆ ಸುದೀಪ, ಅಲ್ಲೇ ದೀಪ ಇದೆ, ತುಂಬ ಜನನ ಬೆಳೆಸಿದ್ದಾರೆ ಅವರು. ಸೊ ನನಗೆ ಅವ್ರ ಸಿನಿಮಾದಲ್ಲಿ ಸಿಕ್ಕಂಥ ಮೊದಲನೇ ಅಪರ್ಚುನಿಟಿ. ಆ್ಯಂಡ್ ಸಾಂಗ್ ರಿಲೀಸ್ ಆದಮೇಲೆ ಹೆಚ್ಚು ಕಮ್ಮಿ 1.5 ವರ್ಷಗಳ ಕಾಲ ಓಡಿದೆ ಅದು FM ಅಲ್ಲಿ. ಇಟ್ ವಾಸ್ ಅ ಬಿಗ್ ಹಿಟ್ ಸಾಂಗ್. ಸೊ ಅಲ್ಲಿಂದ ಆ್ಯಸ್ ಎ ಲಿರಿಕ್ಸಿಸ್ಟಾಗಿ ಜರ್ನಿ ಸ್ಟಾರ್ಟ್. ಅದಕ್ಕೂ ಮುಂಚೆ ಆ್ಯಕ್ಚುಲಿ ಬಂದು ನಮ್ಮ ವಿಜಯತ್ ಕೃಷ್ಣ ಅದೊಂದು ಪುಲಕೇಶಿ ಅಂತ ನಮ್ಮ ಭರತ್ ಸರ್ಜಾ ಮಾಡಿದ್ದ, ಅದರಲ್ಲೊಂದು ಇಂಟ್ರೊಡಕ್ಷನ್ ಸಾಂಗ್ ಬರೆದಿದ್ದೆ. ಬಟ್ ರಿಲೀಸ್ ಫಸ್ಟ್ ಸಾಂಗು ಸ್ಟಾರ್ಗೆ ಬೈಟೆ ಅಲ್ಲಿಂದ ಒಂದು ರಿಲೀಸು. ಅದಾದಮೇಲೆ ತುಂಬ ಅಪರ್ಚುನಿಟಿಗಳು ಸಿಗ್ತಾ ಹೋಯಿತು. ಬಟ್ ಅದು ದಟ್ ವಾಸ್ ಅ ವೆರಿ ಸ್ವೀಟ್ ಮೂಮೆಂಟ್. ಆ್ಯಂಡ್ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಮೂಮೆಂಟ್ ಅದು. ಯಾಕಂದರೆ ಆ ಒಂದು ಸಾಂಗ್ ಇಲ್ಲಿ ತನಕ ನನ್ನ ಜರ್ನಿನ ಆ್ಯಸ್ ಎ ಲಿರಿಕ್ಸಿಸ್ಟಾಗಿ ಕರ್ಕೊಂಬಂದಿದೆ. ಯಶಸ್ಸು ಕೊಟ್ಟಿದೆ, ಕೀರ್ತಿ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಸೊ ಆ ದೀಪ ಅಲ್ಲಿಂದ ಸ್ಟಾರ್ಟೆಡ್ ಜರ್ನಿ ಅಂತ ಹೇಳ್ಬೋದು. ಯಾಕಂದರೆ ಅದ್ದೂರಿ ಸಿನಿಮಾದಲ್ಲಿ ನಾನು ವರ್ಕ್ ಮಾಡಿದ್ದೆ.
ಆ್ಯಂಡ್ ಯಾವಾಗಲೂ ಫಸ್ಟ್ ಅಂದಾಗ ಆಗಲೇ ಹೇಳ್ದಂಗೆ ಅಪರ್ಚುನಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಅರ್ಜುನ್ ಸರ್ಜಾ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧ್ರುವ ಜೊತೆ ಅದೊಂದು ಸ್ಪೆಷಲ್ ಜರ್ನಿ. ಯಾಕಂದರೆ ಈ ಧ್ರುವನ ಹೀರೋ ಅನ್ನೋದಕ್ಕಿಂತ ಒಬ್ಬ ಬೆಸ್ಟ್ ಫ್ರೆಂಡ್ ಆ್ಯಸ್ ಎ ಗೆಳೆಯಾಗೆ ಇವತ್ತು ನನಗೆ ಧ್ರುವ ತುಂಬ ದೊಡ್ಡದಾಗಿ ಬನ್ನಿ ಕಾಣಿಸ್ಕೊಳ್ಳೋದು ಅಥವಾ ನನ್ನ ಲೈಫಲ್ಲಿ ಅದು ಬೇರೆಯೇ ರೋಲ್ ಧ್ರುವ ಅದು. ಸೊ ಗೆಳೆಯನಿಗೆ ಸಾಂಗ್ ಬರೆಯೋದು ಇನ್ನೂ ಖುಷಿ ಕೊಡುತ್ತೆ ಯಾವಾಗಲೂ ಕೂಡ. ಆ್ಯಂಡ್ ಬಹುದೂರ್ ಭರ್ಜರಿ 2 ಸಿನಿಮಾನೂ ಕೂಡ ಧ್ರುವ ಜೊತೆ ಮಾಡಿರೋದ್ರಿಂದ ಆ್ಯಂಡ್ ಗೆಳೆಯನ ಈ ಸಾಂಗ್ ಬರೀಲೇಬೇಕು ಅಂತ ಧ್ರುವ ಪಕ್ಕದಲ್ಲಿ ಕೂತ್ಕೊಂಡು ಬರೆದಿರೋ ಸಾಂಗ್ಗಳೇ ಅದೆಲ್ಲ. ಅದರಲ್ಲಿ ನನಗೆ ಒಂದು ಆರಾಮಾಗಿರಿ ಸುಬ್ಬಲಕ್ಷ್ಮಿ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಯಾಕಂತಂದರೆ ಅದೊಂದು ಫ್ಯೂಷನ್ ಸಾಂಗು, ಕ್ಲಾಸಿಕಲ್ ಮತ್ತು ವೆಸ್ಟರ್ನ್ ಫ್ಯೂಷನ್ನು. ಆ್ಯಂಡ್ ಹರಿ ಸರ್ ಜೊತೆ ಕೆಲಸ ಮಾಡೋದು ಅದೊಂದು ಆಸಮ್ ಎಕ್ಸ್ಪೀರಿಯನ್ಸ್ ಅದು. ಯಾಕಂದರೆ ಹರಿ ಸರ್ಗಳಿಗೊಬ್ಬ ಅದ್ಭುತ ಬರಹಗಾರ ಇದ್ದಾನೆ. ಆ್ಯಂಡ್ ಅವ್ರಿಗೆ ಗೊತ್ತು ಒಬ್ಬ ರೈಟ್ರ್ ಹತ್ರ ಹೆಂಗೆ ಕೆಲಸ ತಗೋಬೇಕು ಅಂತ. ಹರಿ ಸರ್ ರೆಗ್ಯುಲರಾಗಿ ಸಾಂಗ್ ನಾವು ಬರಿತೀವಿ 1-2 ವರ್ಷನ್ ಅಂದರೆ ಹರಿ ಸರ್ಗೆ ಒಂದು 20 ವರ್ಷನ್ ಬರಿಬೇಕಾಗತ್ತೆ. ಆ್ಯಂಡ್ ಹರಿ ಸರ್ ಅದನ್ನು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ನಮ್ಮ ಬರೆಯೋದಕ್ಕೆ ಸಖತ್ ಸ್ಪೇಸ್ ಇರುತ್ತೆ. ಆ್ಯಂಡ್ ಹರಿ ಸರ್ದು ಆಲ್ಮೋಸ್ಟ್ ಅಲ್ಲಿ ಕಂಪೋಸಿಷನ್ ಹೆಂಗಂದರೆ ಇಲ್ಲಿ ಬರಿತಾ ಇದ್ದರೆ ಅಲ್ಲಿ ಕಂಪೋಸಿಂಗ್ ಆಗ್ತಾ ಇರುತ್ತೆ. ಸೊ ಮಾತಾಡ್ತಾ ಕೂತ್ಕೊಂಡು ಹಾಗೆ ಬರಿತಾ ಆಗಿದ್ದಂಥ ಸಾಂಗ್ ಬಂದು ಆರಾಮಾಗಿರಿ ಸುಬ್ಬಲಕ್ಷ್ಮಿ ನನಗೆ ಒನ್ ಆಫ್ ಮೈ ಫೇವ್ರೇಟ್. ಅದಾದಮೇಲೆ ಇವನಂಶ ಸರ್ಜರಿ ಸಾಂಗು. ಯಾಕಂತಂದರೆ ಭರ್ಜರಿ ಪ್ರಮೋಷ್ನಲ್ ಟ್ರ್ಯಾಕ್ ಮಾಡಿದ್ವಿ, ಅದನ್ನ ಇಟ್ಕೊಂಡು ಹೀರೋಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಮಾಡಬೇಕಂತ. ಆ್ಯಂಡ್ ಅದನ್ನು ಒನ್ಸ್ ಅಗೇನ್ ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ವಿಜುವಲ್ಸ್ ನೋಡಿದಾಗ ಥಿಯೇಟ್ರಲ್ಲಿ ಸಿಕ್ಕಂಥ ರೆಸ್ಪಾನ್ಸು ಆ್ಯಂಡ್ ಗೆಳೆಯನ ಇಂಟ್ರೊಡಕ್ಷನ್ ಆದಮೇಲೆ ಅದು ಇಂಟ್ರೊಡಕ್ಷನ್ ಸಾಂಗು ಅದು ನನಗೆ ಬಹಳ ಖುಷಿ ಕೊಟ್ಟಂಥ ಸಾಂಗ್ ಅಂತ ಅನ್ಬೋದು. ಧ್ರುವ ಸರ್ಜಾ ಅವ್ರ ಫ್ಯಾನ್ಸು ತುಂಬ ಇಷ್ಟಪಟ್ಟಂಥ ಸಾಂಗು. ಒನ್ ಆಫ್ ದ ಫಾಸ್ಟೆಸ್ಟ್ ಡ್ಯಾನ್ಸಿಂಗ್ ಸ್ಟೆಪ್ಸ್ ಇದ್ದಂಥದ್ದು. ಸೊ ಎಲ್ಲ ಪ್ರೋಗ್ರಾಮಲ್ಲಾದರೂ ಆ ಸಾಂಗ್ನ ಜಾಸ್ತಿ ಬಳಕೆ ಮಾಡ್ತಿದ್ರು. ಹೌದು, ಯಾಕಂತಂದರೆ ಯೂಶ್ವಲಾಗಿ ಹೀರೋನ ಹೊಗಳೋದು ಅಂತ ಬಂದರೆ ನಾನು ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ನಾನು ಫೀಲ್ ಮಾಡ್ತಾಯಿದ್ದು ಪರ್ಸ್ನಲಿ ಬಂದು ಅವ್ರ ಕ್ಯಾರೆಕ್ಟ್ರಿಗೆ ರಿಲೇಟ್ ಆಗಂಗೆ ಇಂಟ್ರೊಡಕ್ಷನ್ ಸಾಂಗ್ ಬರೆಯೋಂಥದ್ದು ನಾನು ಅಭ್ಯಾಸ ಮಾಡ್ಕೊಂಡಂಥ ರೀತಿ ಅಂತಲೇ ಅನ್ಬೋದು. ಅದರಲ್ಲಿ ಸರ್ಜಾ ಅವರ ಒಂದು ಕುಟುಂಬದ ಹೆಸರು ಕೂಡ ಇದೆ. ಆ್ಯಂಡ್ ಧ್ರುವನಲ್ಲಿರೋ ಅಂಥ ಒಂದು ಕ್ವಾಲಿಟೀಸ್ಗಳನ್ನೂ ಕೂಡ ಅದರಲ್ಲಿ ತರೋಂಥ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಧ್ರುವನ್ ಡೆಡಿಕೇಶನ್, ಗೆಳೆಯನ ಡೆಡಿಕೇಶನ್, ಅವರು ಒಂದು ಹೆಚ್ಚು ಕಮ್ಮಿ 6 ಅವರ್ ದಿನದಲ್ಲಿ ಒಂದು 6 ಅವರ್ 7 ಅವರ್ ಎಲ್ಲ ಪ್ರಾಕ್ಟೀಸ್ ಮಾಡಿ ತುಂಬ ಟಫ್ ಮೂಮೆಂಟ್ಸ್ ಅದು. ಮಂಡಿ ಮೇಲೆಲ್ಲ ಒಂದು ಮೂಮೆಂಟ್ ಇತ್ತು, ಕರ್ವ್ ಮೂಮೆಂಟ್ಸ್ಗಳು, ಕಷ್ಟಪಟ್ಟು ಅಷ್ಟು ಎಫರ್ಟ್ ಹಾಕಿ ಮಾಡಿದಂಥ ಸಾಂಗು ಧ್ರುವ ಅವರು. ಆ್ಯಂಡ್ ಈಗ ನೋಡಿದ್ರು ಕೂಡ ಆ ಸಾಂಗ್ ಹಂಗೆ ಕಾಣಿಸುತ್ತೆ ವಿಜುವಲಿ. ಆ್ಯಂಡ್ ಎಂಟೈರ್ ಟೀಮ್ ಅಂದರೆ ಲೈಕ್ ಪ್ರೊಡ್ಯೂಸರ್ ಇರ್ಬೋದು, ಕೊರಿಯೋಗ್ರಫರ್ ಇರ್ಬೋದು, ಅದಕ್ಕೆ ಹಾಕಿದಂಥ ಸೆಟ್ ಮೋಹನ್ ಬಿ ಕೆರೆ ಅವರು ಇರ್ಬೋದು, ಅದು ಬೇರೆ ರೀತಿ ಒಂದು ಸ್ಪೆಷಲ್ ಮೂಮೆಂಟ್ ಅದು ನನಗೆ ಪರ್ಸ್ನಲಿ. ಒಂದು ಖುಷಿ ಇದೆ ಗೆಳೆಯನ್ಗೆ ಆ ಥರ ಸಾಂಗ್ ಬರೆದಿದ್ದು. ಸೂಪರ್. ಇನ್ನು ಅಪ್ಪು ಸರ್ ಜೊತೆ ನಿಮ್ಮ ಜರ್ನಿ ಅಂದರೆ ಧ್ರುವ ಅವ್ರ ಜೊತೆ ಎಷ್ಟು ಎಮೋಷನಲ್ ಬಾಂಡಿಂಗ್, ಅಪ್ಪು ಸರ್ ಜೊತೆ ಅಷ್ಟೇ ಎಮೋಷನಲ್ ಬಾಂಡಿಂಗು, ಒಂದು ಸ್ಪೆಷಲ್ ಕನೆಕ್ಷನ್ನು, ಎಮೋಷನಲ್ ಮೂಮೆಂಟ್ ಬೇರೆ. ಸೊ ಅಂಜನಿ ಪುತ್ರ ಮಗರಿಯ ಸಾಂಗ್ ದೊಡ್ಡ ಮಟ್ಟಿಗೆ ಹಿಟ್ಟಾಗಿತ್ತು. ಆ್ಯಕ್ಚುಲಿ ಅಪ್ಪು ಸರ್ ಅಂತಂದರೆ ಅದು ನೀವು ಆಗಲೇ ಹೇಳ್ದಂಗೆ ಅದೊಂದು ಎಮೋಷನ್ ಅದು. ಯಾಕಂದರೆ ಅದೊಂದು ಡಿವೈನಿಂಗ್ ಬ್ಲೆಸ್ಸಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಬಹುದೂರ್ ಸಿನಿಮಾ ಕ್ಯಾಮ್ರಾ ಆನ್ ಮಾಡಿಕೊಟ್ಟಿದ್ದು ಅಪ್ಪು ಸರು. ಆ್ಯಂಡ್ ಸಿನಿಮಾದ ಫಸ್ಟ್ ವಾಯ್ಸ್ ಓವರ್ ಕೊಟ್ಟಿದ್ದು ಮತ್ತು ಓವರಾಲ್ ಸಿನಿಮಾ ಫಸ್ಟ್ ಟೈಮ್ ಅವ್ರು ಯಾರಿಗೂ ವಾಯ್ಸ್ ಕೊಟ್ಟಿರಲಿಲ್ಲ. ಲೈಕ್ ಬಹುದೂರ್ ಸಿನಿಮಾ ವಾಯ್ಸ್ ಓವರ್ ಕೊಟ್ಟರು, ಓಪನ್ ಮತ್ತು ಎಂಡಿಂಗ್ ಇರ್ಬೋದು. ಅಲ್ಲಿಂದ ಸ್ಟಾರ್ಟ್ ಆದಂಥ ಒಂದು ಬಾಂಡಿಂಗು ಜೇಮ್ಸ್ ತನಕನೂ ಅದು ಅದ್ಭುತವಾದಂಥ ಒಂದು ಎಮೋಷ್ನಲ್ ಜರ್ನಿ ಅಂತಲೇ ಅನ್ಬೋದು. ಅವ್ರಿಗೆ ಅಂಜನಿ ಪುತ್ರ ಡೈಲಾಗ್ಸ್ ಬರೆದಿದ್ದೆ, ನಡ ಸಾರ್ವಭೌಮ ಡಿಸ್ಕಷನ್ ಕರೆಯೋರು, ಯಾವುದೇ ಒಂದು ಚಿಕ್ಕ ಪುಟ್ಟ ಇದ್ದರೂ ಅವ್ರ ಜೊತೆ ಅದೊಂದು ಸ್ಪೆಷಲ್ ಜರ್ನಿ ಏನಿದ್ರು ಅದನ್ನು ಶೇರ್ ಮಾಡ್ಕೊಳ್ಳೋರು, ಅಷ್ಟೊಂದು ಜಾಗ ನಮ್ಗೆ ಕೊಟ್ಟಿದ್ದರು. ಆ್ಯಂಡ್ ನಾನು ಬರೆದಿರೋ ಹಾಡುಗಳು ಭಾಳಷ್ಟು ಹಾಡುಗಳನ್ನ ಅಪ್ಪು ಸರ್ ಹಾಡಿದ್ದಾರೆ. ಜೈ ಮಾರುತಿ 800 ಸಿನಿಮಾ ಟೈಟಲ್ ಟ್ರ್ಯಾಕ್ ಇರ್ಬೋದು ಶರಣ್ ಸರ್ದು. ಬಟ್ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದು ಮಗರಿಯ ಸಾಂಗು. ನಾನು ಮಗರಿಯ ಸಾಂಗ್ ಬರೆದಾಗ ರವಿ ಬಸೂರ್ ಸರ್ ಅವರ ಮ್ಯೂಸಿಕ್ ಡೈರೆಕ್ಷನ್, ಹರ್ಷ ಮಾಸ್ಟ್ರು ಡೈರೆಕ್ಷನ್ನು. ಆ್ಯಂಡ್ ಆ ಸಾಂಗು ಅದೊಂದು ವೆರಿ ಸ್ಪೆಷಲ್ ಮೂಮೆಂಟ್. ಯಾಕಂದರೆ ಮಗರಿಯ ಮೀನಿಂಗ್ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಮಗರಿಯ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ. ಸೌಂಡ್ ಚೆನ್ನಾಗಿದೆ ಅಂದ್ಕೊಂಡು ಅದನ್ನೇ ಇಟ್ಕೊಂಡಿದ್ವಿ ಅಷ್ಟೇ. ಅದು ನನಗೂ ಗೊತ್ತಿಲ್ಲ, ಬಟ್ ಸೌಂಡ್ ಚೆನ್ನಾಗಿದೆ ಅಂತ ಇಟ್ಕೊಂಡ್ವಿ. ಬಟ್ ತುಂಬ ಕಲೋಕಿಯಲಾಗಿ ಬರೆದಂಥ ಹಾಡದು. ಆ್ಯಂಡ್ ಮಜಾ ಕೊಟ್ಟಂಥ ಹಾಡು. ಅಪ್ಪು ಸರ್ನ ವಿಜುವಲ್ ನೋಡೋದಕ್ಕೂ ಲೈಕ್ ಅವ್ರ ಡಾನ್ಸ್ ಮೂಮೆಂಟ್ಗಳು ಕಿಕ್ ಕೊಟ್ಟಂಥದ್ದು. ಅದು ಬಿಟ್ಟರೆ ಸಲಾಮ್ ಸೋಲ್ಜರ್, ಯಾಕಂತಂದರೆ ಅದೊಂದು ನಾನು ಜೇಮ್ಸ್ ನನ್ನೊಂದು ಡ್ರೀಮ್ ಪ್ರಾಜೆಕ್ಟ್. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಅಪ್ಪು ಸರ್ ನಂಗೆ ತೋರಿಸ್ಬೇಕು ಆ ಥರ ಅಂತ. ನನಗೂ ಇಟ್ ವಾಸ್ ಅ ಥ್ರಿಲ್ಲಿಂಗ್ ಮೂಮೆಂಟ್ ಅಪ್ಪು ಸರ್ನ ಒಂದು ಸೋಲ್ಜರ್ ಕಾಸ್ಟ್ಯೂಮಲ್ಲಿ ಹಂಗೆ ನೋಡೋಕ್ಕೆ. ಆ್ಯಂಡ್ ಆಮೇಲೆ ಸೋಲ್ಜರ್ಸ್ಗಳ ಮೇಲೆ ಇದ್ದಂಥ ಸಾಂಗ್ ಅಪ್ಪು ಸರ್ ಭಾಳ ಖುಷಿಪಟ್ಟು ಮಾಡಿದಂಥ ಒಂದು ಆ ಸ್ಪೆಷಲ್ ಎಪಿಸೋಡ್ ಅದು. ಆ್ಯಂಡ್ ಅದರಲ್ಲಿ ಸಲಾಮ್ ಸೋಲ್ಜರ್ ಸಾಂಗು ಅದು
ಸಂಚಿತ್ ಶೆಟ್ಟಿ ವಾಯ್ಸ್ ಬಿದ್ದ ಮೇಲೆ, ಚರಣ್ ಸರ್ ಕಂಪೋಸ್ ಮಾಡಿದ್ಮೇಲೆ, ಅದು ಹೆಂಗೆ ಸಾಂಗ್ ಅದು ವಿಜುವಲಿ ಬಿದ್ದ ಮೇಲೆ ಒನ್ಸ್ ಅಗೇನ್ ಹರ್ಷ ಮಾಸ್ಟರ್ ಜೊತೆ ನಂದು ಅದ್ಭುತವಾದಂಥ ರ್ಯಾಪೋ ಇದೆ. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಸಾಂಗ್ಸ್ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು ಹರ್ಷ ಮಾಸ್ಟ್ರೇ. ಇಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್. ಕಾಶ್ಮೀರಲ್ಲಿ ಅಷ್ಟು ಚಳಿನಲ್ಲಿ ಅಪ್ಪು ಸರ್ ಬೆಳಗ್ಗೆ ಒಂದು 7 o'clockಗೆ ಆ ಬಟ್ಟೆ ಹಾಕ್ಕೊಂಡು ಹಂಗೆ ಬಂದು ನಿಂತರೆ ನಮ್ಮ ಮುಂದೆ ಯಾರೋ ರಿಯಲ್ ಸೋಲ್ಜರೇ ಬಂದು ನಿಂತಿದ್ದಾರೆ ಅಂತ ಅನ್ಸೋದು. ಅಲ್ಲಿದ್ದಂಥ ಸೈನಿಕರುಗಳು ಕೂಡ ಅಷ್ಟೇ, ಯಾಕಂದ್ರೆ ನಮ್ಗೆ ಅಲ್ಲಿ ಸೆಕ್ಯೂರಿಟಿಗೆ ಅಲ್ಲಿ ಇಲ್ಲಿ ಎಲ್ಲ ಬರ್ತಿದ್ದಂಥವ್ರು ಪಕ್ಕ ರಿಯಲ್ ಸೋಲ್ಜರ್ ಥರನೇ ಕಾಣ್ತಿದ್ದಾರೆ ಅಂತ ಇದ್ದಿದ್ದು. ಆ್ಯಂಡ್ ನಾವು ಒಂದು ಡೈಲಿ ಅವ್ರು ಹಂಗೆ ಬಂದರೆ ಒಂದು ಹಾಫ್ ಆನ್ ಅವರ್ ಬರೀ ಫೋಟೋ ಸೆಷನ್ಗೆ ಆಗೋಗ್ತಾಯಿತ್ತು. ಸೊ ಅವೆಲ್ಲ ನೆನೆಸ್ಕೊಂಡ್ರೆ ಒಂದು ಬೇರೆ ಥರದ ಒಂದು ಎಮೋಷ್ನಲ್ ಮೂಮೆಂಟ್ಸ್. 2 ಸಾಂಗು ನನ್ನ ಫೇವ್ರೇಟ್ ಅಂತ ಅನ್ಬೋದು ಅಪ್ಪು ಸರ್ ಜೊತೆ. ಇನ್ನು ದೊಡ್ಡ ಮನೆಯ ದೊಡ್ಡ ರಾಜಕುಮಾರ ಶಿವಣ್ಣ ಅವ್ರ ಜೊತೆಗೂ ನಿಮ್ದೊಂದು ಸ್ಪೆಷಲ್ ಕನೆಕ್ಷನ್ ಇದೆ. ಶಿವಣ್ಣ ಅವರೊಬ್ಬ ಸಾಕಷ್ಟು ಸಿನಿಮಾಗಳಿಗೆ ಸಾಕಷ್ಟು ಸಾಂಗ್ಸ್ ಬರ್ತಿದ್ದೀರಾ. ಅದರಲ್ಲಿ ತುಂಬ ನೆನಪಿಗೆ ಬರುವಂಥ ಸಾಂಗ್ಗಳಲ್ಲಿ ಭರ್ಜರಿಯ ಬಾಸು ನಮ್ಮ ಬಾಸು ಸಾಂಗ್. ಹೌದು, ಆ ಸಾಂಗಲ್ಲಿ ಸಾಕಷ್ಟು ಜನ ಹೀರೋಗಳು ಕೂಡ ಸ್ಟೆಪ್ ಹಾಕಿದ್ರು. ಹೌದು, ಬಜರಂಗಿ ಸಿನಿಮಾದ ಆ ಒಂದು ಸಾಂಗು ಇಂಟ್ರಡಕ್ಷನ್ ಸಾಂಗ್ ಬಾಸು ನಮ್ಮ ಬಾಸು ಅಂತ, ಅದು ಹರ್ಷ ಮಾಸ್ಟರ್ ಡೈರೆಕ್ಷನ್ನೇ ಮತ್ತು ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕೇನೆ. ಅದು ವೆರಿ ಮೆಮೊರೇಬಲ್ ಸಾಂಗು. ಯಾಕಂತಂದರೆ ಆ ಸಾಂಗು ಲೈಕ್ ಡಿಫ್ರೆಂಟ್ ಅಪ್ರೋಚ್ ಇತ್ತು. ಇಂಟ್ರಡಕ್ಷನ್ ಸಾಂಗಿಗೆ ಒಂದು ಡಿಫ್ರೆಂಟ್ ಅಪ್ರೋಚ್ ಇತ್ತು. ಆ್ಯಂಡ್ ಫ್ಯಾನ್ಸ್ಗಳು ಶಿವಣ್ಣ ಅವ್ರನ್ನ ಹೆಂಗೆ ಎಸ್ಯೂವ್ ಮಾಡ್ಕೋತಾರೆ, ಯಾವ ಥರ ಕಲ್ಪಿಸ್ಕೋತಾರೆ, ನನ್ನ ಅಭಿಮಾನಿಗಳು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಶಿವಣ್ಣನ, ಈ ಥರ ಇದ್ದಂಥ ಒಂದು ಸಾಂಗ್. ಆ್ಯಂಡ್ ಅವರ ಒಂದು ಕೆರಿಯರ್ ನೋಡಿದ್ರೆ ಭಾಳಷ್ಟು ಸಾಂಗ್ಸ್ ಆಗಿದೆ ಶಿವಣ್ಣ ಅವ್ರಿಗೆ. ಆ್ಯಂಡ್ ಭಾಳಷ್ಟು ಬೇರೆ ಬೇರೆ ರೀತಿಯ ಸಾಂಗ್ಗಳಲ್ಲಿ ಶಿವಣ್ಣ ಕಾಣಿಸ್ಕೊಂಡಿದ್ದಾರೆ. ಬಟ್ ಇದು ಒಂದು ಡಿಫ್ರೆಂಟ್ ಅಪ್ರೋಚ್ ಇತ್ತು. ಸೊ ಅದು ಸಖತ್ ಮಜಾ ಇತ್ತು ಆ ಸಾಂಗ್ ಮಾಡಬೇಕಾದ್ರೆ. ಆ್ಯಂಡ್ ಅದ್ರದ್ದು ವಿಜುವಲ್ ನೋಡಿದಾಗ ಅಷ್ಟು ಜನ ಕಲಾವಿದರುಗಳು ಆ ಸಾಂಗಲ್ಲಿ ಕಾಣಿಸ್ಕೊಂಡಿದ್ದು. ಆ್ಯಂಡ್ ಅದು ಯಾವಾಗಲೂ ಇವಾಗ ನೋಡಿದ್ರು ಅಷ್ಟೇ ಸಖತ್ ಮಜಾ ಕೊಡುತ್ತೆ ಆ ಸಾಂಗ್ ನೋಡಿದಾಗ. ಎಲ್ಲೋ FM ಅಲ್ಲಿ ಕೇಳಿದಾಗಲೂ ಅಷ್ಟೇ ಒಂಥರ ಮೈ ಜುಮ್ ಅನಿಸುತ್ತೆ. ಆ್ಯಂಡ್ ಶಿವಣ್ಣ ಅವ್ರ ಆ ಎನರ್ಜಿ ತೂಗೋ ಥರ ಇತ್ತು ಸಾಂಗು. ಅದು ಭಾಳ ಖುಷಿ ಕೊಟ್ಟಂಥ ಸಾಂಗು. ಆ್ಯಂಡ್ ಇನ್ನೊಂದು ಮೆಮೊರಬಲ್ ಮೂಮೆಂಟ್ ಅಂತಂದರೆ RGV ಅವ್ರ ಜೊತೆ ಜರ್ನಿ. ರಾಮ್ ಗೋಪಾಲ್ ವರ್ಮ ಸರ್ ಅದ್ಭುತವಾದಂಥ ನಿರ್ದೇಶಕ. ಎಂಥ ಒಬ್ಬ ನಿರ್ದೇಶಕನಿಗೂ ಕೂಡ ಬೆಚ್ಚ ಅಂತ ನಿರ್ದೇಶಕ. ಆ್ಯಂಡ್ ಎಲ್ಲರೂ ಎಲ್ಲೋ ಒಂದು ಆ್ಯಂಗಲ್ ಅವರು ಫ್ಯಾನ್ ಆಗಿರ್ತಾರೆ. ಸೊ ಆ ಥರ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅವ್ರ ಜೊತೆ ಕಿಲ್ಲಿಂಗ್ ವೀರಪ್ಪನ್ ಸಿನಿಮಾ ಸಂದರ್ಭದಲ್ಲಿ ಹಾಡುಗಳು ಬರೆಯೋ ಅಂಥದ್ದು. ಆ್ಯಂಡ್ ಅವ್ರ ಜೊತೆ ಡಿಸ್ಕಷನ್ಲಿರೋ ಅಂಥದ್ದು. ಅದರಲ್ಲಿ ಓಡು ಓಡು ಅಂತ ಒಂದು ಸಾಂಗ್ ಇದೆ, ಶಿವಣ್ಣ ಅವರೇನೆ ಹಾಡಿದ್ದದು. ಅದು ನನ್ನ ತಲೆನಲ್ಲಿ ಹಾಗೆ ಉಳ್ಕೊಂಡಿದೆ, ತುಂಬ ಯಶಸ್ಸು ಕಂಡಂಥ ಹಾಡೋದು. ಆ್ಯಂಡ್ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ಮತ್ತು ಒಂದು ಸ್ಪೆಷಲ್ ಜರ್ನಿ, ಸ್ಪೆಷಲ್ ಮೂಮೆಂಟ್ಗಳಂತ ಅನ್ಬೋದು. ಅದೆಲ್ಲ ಒಂದಷ್ಟು ಪದಗಳು ಬರುತ್ತೆ, ಹೌದು. ಕೆಲವೊಂದು ಸಲ ಯೂಶ್ವಲಾಗಿ ಕಂಪೋಸಿಂಗಲ್ಲಿ ಏನಾಗುತ್ತೆ ಅಂತಂದರೆ ಸೌಂಡ್ ಕಾಯ್ತಾ ಇರ್ತೀವಿ. ಅದು ಸಾಂಗಲ್ಲಿ ಆ್ಯಕ್ಚುಲಿ ಬಂದು ಡಾನ್ಸ್ ಆ ಥರ ಇಲ್ಲದೆ ಕತೆ ಹೇಳ್ತಾ ಇದ್ದಾರೆ ನಿರ್ದೇಶಕರು. ಆ್ಯಂಡ್ ಅದಕ್ಕೊಂದು ಸ್ಪೀಡ್ ರಿದಮ್ ಬೇಕು. ಲೈಕ್ ಆ ರನ್ ಇದೆ, ಆ ಚೇಸ್ ಇದೆ, ಕಾರ್ಡ್ ಒಳಗಡೆ ಅದೊಂದು ಎಂಟ್ರಿ ಇದೆ. ಸೊ ಕಾರ್ಡ್ದು ಟ್ರೈಬಲ್ ಸೌಂಡ್ಸ್ಗಳು ಏನು ಸಿಗುತ್ತೆ ಆ ಥರದ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಬರೆದಂಥದ್ದು. ಕೆಲವೊಂದು ಸಲ ಸಾಂಗ್ಗಳಲ್ಲಿ ಸೌಂಡ್ ತುಂಬ ಮುಖ್ಯ ಆಗುತ್ತೆ, ಮೀನಿಂಗಿಗಿಂತ ಪದದ ಸೌಂಡ್ ಮುಖ್ಯ ಆಗೋಗುತ್ತೆ. ಸೊ ಕೆಲವೊಂದು ಸಾಂಗ್ಗಳಲ್ಲಿ ಆ ಥರ ಒಂದಿಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ಸು. ಆ್ಯಂಡ್ ಅದೊಂದು ಡಿಫ್ರೆಂಟ್ ಜರ್ನಿ ಅಂತಲೇ ಅನ್ಬೋದು. ಒಂದು ಲೈನ್ ಹೇಳ್ತೀನಿ ಗಿಳಿಯ, ಇದೊಂದು ಹೇಳ್ಬಿಡ್ತೀನಿ, ಮಿಸ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಓಡು ಓಡು ಸಾಂಗಲ್ಲಿ ಒಂದು 2 ಲೈನ್ ಇದೆ. ಅಡ್ಡ ಸಿಕ್ಕರೆ ಯಮ್ಮನಿಗೂ ತಗೋ ಸುಪಾರಿ ಅಂತ ಶಿವಣ್ಣ ಅವರೇ ಆಡ್ತಾ ಇದ್ದಿದ್ದು. ಒಂದು ಸಲ ಹಿಂಗೆ ಲುಕ್ ಕೊಟ್ಟರು, ಆ ಲುಕ್ ನಾನು ಮರೆಯಲ್ಲ. ಸಖತ್ತಾಗಿದೆಯಲ್ಲ ಇದು ಅನ್ನೋ ಥರ. ಅದು ಬ್ಯೂಟಿಫುಲ್ ಕಾಂಪ್ಲಿಮೆಂಟ್. ಅದು ಆ ಲುಕ್ಕಲ್ಲೇ 1000 ಕಾಂಪ್ಲಿಮೆಂಟ್ ಇತ್ತದು. ಅದು ನನಗೆ ವೆರಿ ಮೆಮೊರೇಬಲ್ ಮೂಮೆಂಟ್. ಶಿವಣ್ಣ ಅವ್ರ ಜರ್ನಿ ಮಿಸ್ ಮಾಡಿಬಿಟ್ಟೆ. ಶಿವಣ್ಣ ಸರ್ ಜೊತೆ ಜರ್ನಿ ಅಂದರೆ ಲೈಕ್ ನಾನೊಬ್ಬ ಫ್ಯಾನ್ ಬಾಯ್ ಆಗಿದ್ದಂಗಿಂದ ಒಂದು ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಶಿವಣ್ಣ ಅವ್ರದ್ದು ಅಷ್ಟೇ. ಅಂದರೆ ಲೈಕ್ ಯಾವಾಗ ಕೇಳಿದ್ರು, ಈಗ ಭರಾಟೆ ಸಿನಿಮಾ ವಾಯ್ಸ್ ಓವರ್ ಕೊಟ್ಟಿದ್ದು ಶಿವಣ್ಣ ಅವರು. ಆ್ಯಂಡ್ ಯಾವುದೇ ಸಲ ನಮ್ಮ ಬಹುದೂರಿಂದನೂ ಸ್ಪಾಟಿಗೆ ಬಂದು ಲೈಕ್ ಆವಾಗಿಂದನೂ ಒಂದು ಸ್ಪೆಷಲ್ ಕನೆಕ್ಷನ್ ಅಂತಲೇ ಅನ್ಬೋದು. ಆ್ಯಂಡ್ ರೀಸೆಂಟ್ ಜೇಮ್ಸಲ್ಲಿ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟ್ರ್ ಬಂದು ಅಭಿನಯಿಸಿ ಅದು ಮಾಡ್ಕೊಂಡದ್ದು. ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಬಂದದ್ದಿರ್ಬೋದು. ಸೊ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಯಾಕಂದರೆ ಯೂಶ್ವಲಾಗಿ ಒಂದು ಸಾಂಗ್ ಬರೆಯೋಕ್ಕೆ ಅವಕಾಶ ಸಿಗೋದೇ ಕಷ್ಟ. ಎಲ್ಲ ಹೀರೋಗಳ ಜೊತೆನೂ ಒಂದೊಂದು ಅವಕಾಶಗಳು, ಒಂದೊಂದು ಮೂಮೆಂಟು ಸಿಕ್ಕಿದ್ದು ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ಇನ್ನು ದರ್ಶನ್ ಸರ್ ಜೊತೆ ಜರ್ನಿ ಅದು ಅಷ್ಟೇ ಒಂದು ವಿಭಿನ್ನವಾದಂಥ ಜರ್ನಿ ಅಂತಲೇ ಅನ್ಬೋದು. ಜಗ್ಗುದಾದ ಸಿನಿಮಾ, ಜಗ್ಗುದಾದ ಟೈಟಲ್ ಟ್ರ್ಯಾಕ್, ಅದನ್ನು ಬರೆಯೋದ್ರಿಂದ ಶುರುವಾದಂಥದ್ದು ಅಂತ ಅನ್ಬೋದು. ಆ್ಯಂಡ್ ಹರಿ ಸರ್, ಯಾಕಂತಂದರೆ ಹೈಯೆಸ್ಟ್ ನಂಬರ್ ಆಫ್ ಸಿನಿಮಾಸ್ ಮ್ಯೂಸಿಕ್ ಮಾಡಿರೋದು ದರ್ಶನ್ ಸರ್ಗೆ. ದರ್ಶನ್ ಸರ್ದು ಅಲ್ಲಿಂದ ತೊಗೊಳ್ಳೋದು, ಅಲ್ಲಿಂದ ಸ್ಟಾರ್ಟ್ ಮಾಡೋದಾದರೆ
ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟದ್ದು ಬಂದು ಶಿವನಂದಿ ಸಾಂಗ್ ಬರೆದಾಗ. ಯಾಕಂತಂದರೆ ಇಂಟ್ರಡಕ್ಷನ್ ಸಾಂಗ್ ನಾನು ಅಲ್ಲಿ ತನಕ ಏನು ಬರ್ಕೊಂಬಂದಿದ್ದೆ ಆ ಪ್ಯಾಟ್ರನ್ನ ಬ್ರೇಕ್ ಮಾಡಿ ಎಲ್ಲೋ ಒಂದು ಇಂಗ್ಲೀಷ್ ಪದನೇ ಬಳಸ್ದೆ, ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬರೆಯೋಣ ಅಂತ ಅಂದ್ಕೊಂಡು ಬರೆದಂಥ ಸಾಂಗು. ಆ್ಯಂಡ್ ಒನ್ಸ್ ಅಗೇನ್ ಕ್ರೆಡಿಟ್ ಗೋಸ್ ಟು ಹರಿ ಸರ್. ಯಾಕಂತಂದರೆ ಆ ಸಾಂಗು, ಆ ಒಂದು ಸಾಂಗ್ ನಾನು ಏನು ಯೂಶ್ವಲಾಗಿ ಹರಿ ಸರ್ ಮ್ಯೂಸಿಕ್ ಮಾಡಿ ಸಾಂಗ್ ಕಳಿಸೋದು ತುಂಬ ಕಮ್ಮಿ. ಹರಿ ಸರ್ ನಾವು ಏನು ಬರಿತೀವಿ ಅಲ್ಲಿಂದ ಕಂಪೋಸಿಷನ್ ಅನ್ನೋ ಸ್ಟಾರ್ಟ್ ಆಗುತ್ತೆ. ಸೊ ಅದು ಬಿಗ್ಗೆಸ್ಟ್ ಎನರ್ಜಿ. ಈಗ ಆತ್ಮವಿಶ್ವಾಸ ನಮ್ಮನ್ನು ಯಾರು ಜಾಸ್ತಿ ನಂಬ್ತಾರೆ ಆವಾಗ ಇನ್ನೂ ನಾವು ಜಾಸ್ತಿ ಕೆಲಸ ಮಾಡ್ಬೇಕಂತ ಅನಿಸುತ್ತೆ. ಸೊ ಬೇರೆ ಥರ ಮಾಡೋಣ ಅಂದ್ಕೊಂಡು ಮಾಡಿದ್ದು ಶಿವನಂದಿ. ಯಜಮಾನ ಸಿನಿಮಾಗೆ ಡೈಲಾಗ್ಸ್ ಕೂಡ ಬರೆದಿದ್ದೆ ನಾನು. ಸೊ ಆ ಸಾಂಗು ರಿಲೀಸ್ ಆದಾಗ ಅಲ್ಲೂ ಅಷ್ಟೇ ಭಾಳಷ್ಟು ಜನ ಹೀರೋಗಳು ಅಭಿನಯಿಸಿದರು ದರ್ಶನ್ ಸರ್ ಜೊತೆ. ಆ್ಯಂಡ್ ಆ ಸಾಂಗ್ದು ಒಂದು ಕೊರಿಯೋಗ್ರಫಿ ಇರ್ಬೋದು, ಆ ಸ್ಟೈಲ್ ಇರ್ಬೋದು, ಆ್ಯಂಡ್ ಹರಿ ಸರ್ ರಿದಮ್ ಇರ್ಬೋದು ಆ ಸಾಂಗು. ಅದು ಇಟ್ ವಾಸ್ ಲೈಕ್ ಮ್ಯಾಸಿವ್. ಹಾಕಿದ್ರೇ ಅದು ಹಂಗೆ ಓಪನ್ ಆಗ್ತಾಯಿತ್ತು ಸಾಂಗು. ಅದರಲ್ಲಿ ನಮ್ಮ ರಾಜ ಮನೆತನಗಳು ಅಂದರೆ ಲೈಕ್ ಹೊಯ್ಸಳರು, ಚಾಲುಕ್ಯರು ಎಲ್ಲರನ್ನೂ ತೊಗೊಂಬಂದಂಥ ಪದಗಳಲ್ಲಿ ಹೋಲಿಕೆ ತೊಗೊಬಂದಂಥದ್ದು. ಆ್ಯಂಡ್ ನನಗೆ ಭಾಳ ಖುಷಿ ಕೊಟ್ಟಂಥ ಸಾಂಗ್ ಇಂಟ್ರಡಕ್ಷನ್ ಸಾಂಗ್ಸ್ಗಳಲ್ಲಿ ಇದೊಂದು ಒನ್ ಆಫ್ ಮೈ ಫೇವ್ರೇಟ್ ಅಂತ ಅನ್ಬೋದು ಶಿವನಂದಿ. ಹಾಂ ಎಸ್ ಕರೆಕ್ಟ್. ನಾನು ಭರಾಟೆ ಶೂಟ್ ಮಾಡೋ ಸಂದರ್ಭದಲ್ಲಿ ಫೋನ್ ಬಂದು ನನಗೆ ಆ್ಯಕ್ಚುಲಿ ಅಲ್ಲಿ ತನಕ ದರ್ಶನ್ ಸರ್ ನಂಬರ್ ಇರಲಿಲ್ಲ. ಫೋನ್ ರಿಸೀವ್ ಮಾಡಿದಾಗ ಒಂದು ವಿಶ್ ಮಾಡಿದ್ರು, ಸಕ್ಕತ್ತಾಗಿದೆ ಚೆನ್ನಾಗಿ ಸಾಂಗ್ ಅಂತ. ಅದು ಲೈಕ್ ಯಾವುದೋ ಒಂದು ದೊಡ್ಡ ಅವಾರ್ಡ್ಗಿನ್ನ ದೊಡ್ಡದು ಅಂತ ಅನ್ಬೋದು. ಅಷ್ಟು ಖುಷಿ ಆಯ್ತು ಅವತ್ತೊಂದು ದಿನ. ಆ್ಯಂಡ್ ಅದು ಫಾಸ್ಟೆಸ್ಟ್ ರೀಚ್ ಆದಂಥ ಸಾಂಗ್, ಹೈಯೆಸ್ಟ್ ವ್ಯೂಸ್ ತೊಗೊಂಡಂಥ ಸಾಂಗ್ ಅದು. ಆ್ಯಂಡ್ ಮೋರ್ ಓವರ್ ಸಿನಿಮಾನೂ ಅಷ್ಟೇ, ಆ ಥಿಯೇಟ್ರಲ್ಲಿ ಆ ಆಡಿಯನ್ಸ್ ಸೆಲೆಬ್ರೇಷನ್, ಫ್ಯಾನ್ಸ್ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂಥ ಸಾಂಗ್. ಒಂದು ಎನರ್ಜಿ, ಒಂದು 20 ಹಾಡು ಬರೆಯೋದಕ್ಕೆ ಒಂದು ಇನ್ಸ್ಪಿರೇಷನ್ ಕೊಟ್ಟಂಥ ಸಾಂಗ್ ಅನ್ಬೋದು. ಈಗ ಪ್ರೆಸೆಂಟ್ ಟ್ರೆಂಡಿಂಗಲ್ಲಿರೋದು ಕಾಟೇರ ಸಿನಿಮಾ ಮತ್ತು ಅದರ ಸಾಂಗ್ಸ್. ಕಾಟೇರ ಸಿನಿಮಾ ಆಗಲೇ ಹೇಳ್ದಂಗೆ ನಮ್ಮ ತರುಣ್ ಸುಧೀರ್ ಸರ್, ಅವರು ಸಿನಿಮಾದ ಎಲ್ಲ ಸಿನಿಮಾದಲ್ಲೂ ಹಾಡುಗಳನ್ನ ಬರ್ಕೊಂಬಂದಿದ್ದೀನಿ. ಆ್ಯಂಡ್ ಅವರು ಲೈಕ್ ಇನ್ನೊಂದು ಲೈಕ್ ತುಂಬ ಟ್ರಸ್ಟ್ ಮಾಡ್ತಾರೆ ಅಂತಂತೀವಲ್ಲ, ತುಂಬ ಕಮ್ಮಿ ಜನ ವ್ಯಕ್ತಿಗಳು ಅವರು. ಅಷ್ಟು ನಂಬಿಕೆ ಅಂದ್ರೆ ಲೈಕ್ ಒಂದು ಸಾಂಗ್ ಕೊಟ್ಟರೆ ಬಿಡುಚೇತನ್ ನಿಂದು ಯಾವಾಗಲೂ ಸೂಪರಾಗಿರುತ್ತೆ ಅಂತ. ಆ ಸೂಪರಾಗಿರುತ್ತೆ ಅಂತ ಅಂದ್ಬಿಟ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಇನ್ನೂ ಒಂದಿಷ್ಟು ಶ್ರಮ ಹಾಕಲೇಬೇಕು. ಸೊ ಅದರಿಂದ ಚೌಕ ಇರ್ಬೋದು. ಆ್ಯಂಡ್ ರಾಬರ್ಟ್ ಸಿನಿಮಾದಲ್ಲಿ ಬ್ರದರ್ ಫ್ರಮ್ ಅನದರ್ ಮದರ್ ಇರ್ಬೋದು, ಡಾನ್ಸ್ ಫ್ಲೋರ್ ರೆಡಿ ಇರ್ಬೋದು. ಆ್ಯಂಡ್ ಕಾಟೇರ ಸಿನಿಮಾ ಪಸಂದಾಗವನೇ ಸಾಂಗು, ಅದು ಅಷ್ಟೇ ತುಂಬ ವರ್ಷನ್ಗಳನ್ನ ಬರೆದು. ಆ್ಯಂಡ್ ದರ್ಶನ್ ಸರ್ ಸಿನಿಮಾದಲ್ಲಿ ಯೂಶ್ವಲಾಗಿ ಇಂಟ್ರಡಕ್ಷನ್ ಸಾಂಗ್ ಅಂತಂದರೆ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಥರ ಸಾಂಗ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ಲೈಕ್ ಫಸ್ಟ್ ಸಾಂಗ್ ಆಫ್ ದ ಸಿನಿಮಾನೇ ಬಂದು ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಸಾಂಗ್ ಇದೆ. ಸೊ ಅದು ಒಂದು ಚಾಲೆಂಜಿಂಗು. ಆ್ಯಂಡ್ ದರ್ಶನ್ ಸರ್ನ ಆ ಥರ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಹೊಗಳೋದು ಅಥವಾ ಯಾವ ಥರ ನೋಡೋದು, ಅಷ್ಟು ಮುದ್ದಾಗಿ ಆ ಒಂದು ಕಟೌಟ್ ಹಂಗೆ ಕಾಣಿಸ್ತಾರೆ. ಆ ತೋಳುಗಳು, ಆ ಹೈಟು ಹಂಗಿರುತ್ತೆ ಅವ್ರ ಪರ್ಸ್ನಾಲಿಟಿ, ನೋಡೋದಕ್ಕೆ ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಸೊ ಆ ಒಂದು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂಲಿ ಬರೆದಂಥ ಸಾಂಗು. ಅದರಲ್ಲೂ ಅಷ್ಟೇ ಹೋಲಿಕೆಗಳು ತುಂಬ ತಂದಿದ್ದೀವಿ. ಲೈಕ್ ಆ ಈ ಪದ ಅಷ್ಟು ಪಸಂದಾಗವನೆ ಅಂತ, ಕಬ್ಬು ತಿನ್ನೋ ಆನೆ ಥರ ಪಸಂದಾಗವನೆ ಅಂತ. ಸೊ ಈ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಯಾವಾಗಲೂ ಒಂದು ಕಿಕ್ ಕೊಡುತ್ತೆ, ಖುಷಿ ಕೊಡುತ್ತೆ, ಹೊಸ್ದಾಗಿದೆಯಲ್ಲ ಅಂತ ಅನಿಸುತ್ತೆ. ಸೊ ಒಂದು ಹೊಸ ಪ್ರಯತ್ನ ಅದು. ಆ್ಯಂಡ್ ತುಂಬ ರೀಲ್ಸ್ ಆಗಿದೆ, ಮಂಗ್ಳಿಯವ್ರ ವಾಯ್ಸ್ ಹಂಗೆ ಕೇಳಿಸುತ್ತೆ ಅದು ಸಾಂಗು. ಆ್ಯಂಡ್ ಎಲ್ಲ ಟೀಮ್ ಅಷ್ಟೇ, ಹರಿ ಸರ್ ಬಿಲೀಫು, ತರುಣ್ ಸರ್ ಬಿಲೀಫು, ಅದು ಅಷ್ಟೇ ಒಳ್ಳೆ ಮಜಾ ಕೊಟ್ಟಂಥ ಸಾಂಗ್. ಸೂಪರ್. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ ಹೇಳಬೇಕು. ಅದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಾಂಗ್, ಸಿನಿಮಾದ ಸಾಂಗ್, ಕೆಳರ ಮಾತು ಕೇಳಿದ್ರು ಒಂದು ಆಟಿಟ್ಯೂಡ್ಗೆ ಹೇಳಿ ಮಾಡಿಸಿದಂಥ ಸಾಂಗ್. ನನಗೆ ಯಶ್ ಸರ್ ಜೊತೆ ನಾನು ಬಹುದೂರ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಿದ ಸಂದರ್ಭದಿಂದನೇ ಯಶ್ ಸರ್ ಜೊತೆ ಒಂದು ಆಗಲೇ ಹೇಳ್ದಂಗೆ ಒಂದು ಬೇರೆ ಥರನೇ ಒಂದು ಬಾಂಡಿಂಗ್ ಇದೆ. ಆ್ಯಂಡ್ ಅಂದರೆ ರಾಧಿಕಾ ಮೇಡಮ್ ಯಾವಾಗ್ಲೂ ಕೂಡ ಲೈಕ್ ಅವ್ರಿಗೂ ಅಷ್ಟೇ ಸಿಕ್ಕಾಬಟ್ಟೆ ಒಂದು ನಂಬಿಕೆ, ಚೇತು ಚೆನ್ನಾಗಿ ಮಾಡ್ತವ್ನು, ಹಂಗೆ ಮಾಡ್ತವ್ನು, ಈ ಥರ ಇದೆ ಶಾರ್ಟ್ಸು, ಆ ಥರ ಎಲ್ಲ ಯೂಶ್ವಲಾಗಿ ಲೈಕ್ ಹೇಳ್ತಾಯಿದ್ರು. ಆ್ಯಂಡ್ ಯಶ್ ಸರ್ ಯಾವಾಗಲೂ ಕೂಡ ಎಲ್ಲೇ ಸಿಕ್ಕಿದ್ರೂ ಒಳ್ಳೇದಾಗಲಿ ಅಂತ ಅಷ್ಟು ಪ್ರೀತಿಯಿಂದ ಬ್ಲೆಸ್ ಮಾಡೋರು. ಅವ್ರ ಜೊತೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ, ಒನ್ಸ್ ಅಗೇನ್ ಹರಿಕೃಷ್ಣ ಅವರು ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಸಡನ್ನಾಗಿ ನಂಗೆ ಒಂದು ಸಲ ಫೋನ್ ಬಂತು, ದೊಡ್ಡ ಮನೆ ಆಡಿಯೋ ರಿಲೀಸ್ ಆದ ನಂತರ ಲೈಕ್ ಹರಿ ಸರ್ ಕಡೆಯಿಂದ. ಸಡನ್ನಾಗಿ ಹೋದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲು, ಎಸ್ ಸರ್ ಕೂತಿದ್ರು. ಆ್ಯಂಡ್ ಆ ಸಾಂಗ್ ಮಾತ್ರ ವೆರಿ ಮ್ಯಾಜಿಕಲ್ ಮೂಮೆಂಟ್ ಅಂತಲೇ ಅನ್ಬೋದು. ಈ ಥರ ಅಂತ ಒಂದು ಡಿಸ್ಕಷನ್ ಮಾಡಿಕೊಂಡು ಒಂದು 12:30 ಮೇಲೆ ಶುರು ಮಾಡಿದಂಥ ಸಾಂಗು, ಬೆಳಗಿನ ಜಾವ 6:15ಗೆ ಸಾಂಗ್ ಮುಗಿದಿತ್ತು. 6:30ಗೆ ಹರಿ ಸರ್ ಸುಮ್ಮನೆ ಅಲ್ಲೇ ಕೂತ್ಕೊಂಡು ಟ್ಯೂನ್ ಕಂಪೋಸ್ ಮಾಡಿದ್ದು. ಸಂಜೆ ಒಂದು 5:30, 6 ಗಂಟೆಗೆ ಸಾಂಗ್ ಕೇಳೋಕ್ಕೆ ಸಿಕ್ತು. ಸೊ ದಟ್ ವಾಸ್ ಲೈಕ್ ಅಷ್ಟು ಫಾಸ್ಟಾಗಿ ಆದಂಥ ಸಾಂಗು.
ಭಾಳ ಖುಷಿ ಕೊಡುತ್ತೆ. ಆ್ಯಂಡ್ ಯಶ್ ಸರ್ ಜೊತೆ ಆ ಹೋಲ್ ರಾತ್ರಿ ಕಳೆದಂಥದ್ದು ಇರ್ಬೋದು, ಆ್ಯಂಡ್ ಆ ಡಿಸ್ಕಷನ್ಸ್ ಇರ್ಬೋದು, ಆ್ಯಂಡ್ ಅವರು ಒಂದಿಷ್ಟು ಇನ್ಪುಟ್ಸ್ಗಳಿರ್ಬೋದು, ಆ ಸಾಂಗ್ ಬರೆಯೋಕ್ಕೆ ಸಿಕ್ಕಾಪಟ್ಟೆ ಬೂಸ್ಟ್ ಕೊಡ್ತಂತಂದು. ಯಾಕಂದರೆ ಆ ಸಾಂಗು ಒಬ್ಬರು ಪಾಯಿಂಟ್ ಆಫ್ ವ್ಯೂ ಇಲ್ಲ, ಒಂದು 3 ಜನದ ಪಾಯಿಂಟ್ ಆಫ್ ವ್ಯೂ ಇದೆ. ಆ್ಯಂಡ್ ಯಶ್ ಸರ್ ಅಷ್ಟು ಹಾರ್ಡ್ ವರ್ಕ್ ಮಾಡಿಕೊಂಡು ಅವರು ಆ ಸ್ಥಾನಕ್ಕೆ ಬಂದದ್ದಿರ್ಬೋದು, ಆ್ಯಂಡ್ ಫ್ಯಾನ್ಸ್ಗಳು ಏನು ಹೇಳ್ತಾರೆ, ಆ್ಯಂಡ್ ಆ ಮೂಮೆಂಟ್ಗೆ ಬೇರೆಯವ್ರ ಪರ್ಸ್ಪೆಕ್ಟಿವ್ಸ್ ಹೆಂಗಿರುತ್ತೆ, ಅಪೋಸಿಷನ್ ಪರ್ಸ್ಪೆಕ್ಟಿವ್ಸ್ ಹೆಂಗಿರುತ್ತೆ, ಆ ಥರ ತುಂಬ ವೇರಿಯೇಷನ್ ಇರೋಂಥ ಸಾಂಗ್ಸು. ಆ್ಯಂಡ್ ಸೆಲ್ಫ್ ಮೇಡ್ ಶೆಹಜಾದ ಈ ಪದನೇ ನನಗೆ ಯಾವಾಗಲೂ ಕೂಡ ಒಂದು ಖುಷಿ ಕೊಡುತ್ತೆ. ಅದೇ ಥರ ಅವರೇ ಸೆಲ್ಫ್ ಅಂದರೆ ಅವ್ರ ಹಾರ್ಡ್ ವರ್ಕ್, ಅವ್ರು ಇದರಲ್ಲಿ ನಾವು ಈಸ್ ಲೈಕ್ ಶೆಹಜಾದ. ಸೊ ಅಕ್ಬರ್ ಅವ್ರಿಗೆ ಹೇಳ್ತಿದ್ರಂತೆ ಶೆಹಜಾದ ಅಂತ, ನಾವು ಈಸ್ ಲೈಕ್ ಅಕ್ಬರ್. ಅದು ಖುಷಿ ಕೊಡುತ್ತೆ ಯಾವಾಗಲೂ ಕೂಡ ಆ ಸಾಂಗ್ ಕೇಳಿದಾಗ. ನಾನು ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ, ಈ ಸೆಲ್ಫ್ ಮೇಡ್ ಶಹಜಾದ ಅನ್ನೋದು ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಇದೆ. ಸೊ ಆ ಪರ್ಟಿಕ್ಯುಲರ್ ಪದ ನಿಮ್ಮಿಂದನೇ ಕೊಟ್ಟಿದ್ದ, ಯಾರು ಕೊಟ್ಟಿದ್ದು ಅಂತ? ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು, ಅದು ವೆರಿ ಆಪ್ಟ್ ಹೇಳ್ದಂಗೆ ಅವರಿಗೆ, ಅವ್ರ ಕರಿಯರ್ಗೆ, ಬೆಳವಣಿಗೆಗೆ. ಹೌದು, ನನಗೆ ಯಾವಾಗಲೂ ಅಷ್ಟೇ ಹಿಂದಿ ಪ್ರಯೋಗ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತೀನಿ. ಅಂದರೆ ಫಸ್ಟ್ ಸಾಂಗಲ್ಲೂ ಬೈಟೆ ಬೈಟೆ ಹಿಂದಿ ಪದನೇ. ಆ್ಯಂಡ್ ನಾನು ಧನಂಜಯ್ ಸರ್ಗೆ ಒಂದು ಸಾಂಗ್ ಬರೆದಿದ್ದೆ ಬದ್ಮಾಶ್ಗೆ, ಬೋಲೋ ಇಸ್ ಕನ ಮಾರೋ ಹೇಗ್ ಸಲಾಮ್ ಅಂತ. ಸೊ ಹಿಂದಿ ಪ್ರಯೋಗಗಳು ಅಲ್ಲಲ್ಲಿ ಬೇಕು ಅಂದಾಗ ಅಥವಾ ಅದು ಪಂಚಾಗುತ್ತೆ ಅಂದಾಗ ಆ ಥರ ಮಾಡಿರ್ತೀವಿ. ಇಲ್ಲಿ ಶೆಹಜಾದ ಯೂಶ್ವಲಾಗಿ ಅಕ್ಬರ್ ಅವ್ರಿಗೆ ಹೇಳ್ತಿದ್ದಂಥ ಇದು, ಬಟ್ ಅದು ಆ ಸಾಂಗಲ್ಲಿ ಬಂದಂಥ ರೀತಿ ಇರ್ಬೋದು, ಅದು ಆ ಸಾಂಗ್ ಈಗ ಕೇಳಿದಾಗಲೂ ಹಂಗೆ ಅನಿಸುತ್ತೆ. ಆ್ಯಂಡ್ ಹರಿಸರ್ ರಿದಮ್ ಇರ್ಬೋದು, ಖುಷಿ ಕೊಡುತ್ತೆ. ಆಮೇಲೆ ಕೆಲವೊಂದು ಸಲ ಸಿನಿಮಾ ಲೈನ್ಸ್ಗಳು ಏನು ಬರಿತೀವಿ ಅದು ಖಂಡಿತ ರಿಫ್ಲೆಕ್ಟ್ ಆಗುತ್ತೆ. ಆಗಲೇ ಹೇಳ್ದಂಗೆ ಆ ಒಬ್ಬೊಬ್ಬರು ಹೀರೋ ಜೊತೆಗೆ ವರ್ಕ್ ಮಾಡಬೇಕಾದ್ರೂ ಅವರ ಪರ್ಸ್ನಲ್ ಕ್ಯಾರೆಕ್ಟರ್ಸ್ಗಳನ್ನೂ ನಾನು ರಿಫ್ಲೆಕ್ಟ್ ಮಾಡೋ ಪ್ರಯತ್ನ ಪಡ್ತಾ ಇರ್ತೀನಿ ಸಾಂಗಲ್ಲಿ. ಸೊ ಅದು ಯಾವಾಗಲೂ ಒಂದು ಮಜಾ ಕೊಡುತ್ತೆ. ಬದ್ರುಚೇತನ್ ಅವರು ಹೀರೋಗಳಿಗೆ ಮಾಸ್ ಸಾಂಗ್ಸು ಅಥವಾ ಹೀರೋ ಇಂಟ್ರಡಕ್ಷನ್ ಸಾಂಗ್ಸ್ ಬರೆಯೋದ್ರಲ್ಲಿ ಹೇಗೆ ಎತ್ತಿದ ಕೈಯೋ, ಅದೇ ರೀತಿ ಒಂದಷ್ಟು ಕಣ್ಣಿಗೆ ತಂಪಾಗಿಸೋ, ಕಿವಿ ಇಂಪಾಗಿಸೋಂಥ ಸಾಂಗ್ಸ್ ತುಂಬ ಇದ್ದಾವೆ. ಅದರಲ್ಲಿ ನೀನೇ ಸಂಸದೀಶ್ ಅವರ ಏನಮ್ಮಿ ಏನಮ್ಮಿ ಸಾಂಗ್, ಅಯೋಗ್ಯ ಸಾಂಗ್, ಅದು 100 ಮಿಲಿಯನ್ ವ್ಯೂಸು ಸಾಂಗ್. ಹೌದು, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲನೂ ಅಂದರೆ ಲೈಕ್ ಒಬ್ಬ ರೈಟರ್ ಅಂದಾಗ ಎಲ್ಲ ಜಾನರ್ ಸಾಂಗ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಬರೀಬೇಕು. ನಾನು ಮೊದಲು ಜಾಸ್ತಿ ಹೀರೋ ಇಂಟ್ರಡಕ್ಷನ್ ಸಾಂಗ್ಸ್ಗಳೇ ಜಾಸ್ತಿ ಸಿಗ್ತಾ ಇದ್ದಿದ್ದು, ಅಥವಾ ಪೆಪಿ ಸಾಂಗ್ಸೇ ಸಿಗ್ತಾ ಇದ್ದಿದ್ದು, ಲೈಕ್ ಫಾಸ್ಟ್ ನಂಬರ್ಗಳ ಥರ ಆ ಥರ ಸಾಂಗ್ಸ್ ಸಿಗ್ತಾಯಿತ್ತು. ಬಟ್ ಪ್ಯೂರ್ ಲವ್ ಸಾಂಗ್ಸ್ ಅಂತ ತುಂಬ ಕಮ್ಮಿ ಬರಿತಾ ಇದ್ದಿದ್ದು ನಾನು. ಬಟ್ ಆ ಸಂದರ್ಭದಲ್ಲಿ ಗೆಳೆಯ ನಮ್ಮ ಮಹೇಶಂಗೋಸ್ಕರ ಬರೆದಂತಹ ಹಾಡುಗಳದು, ಇಲ್ಲ ಗೆಳೆಯ ಮಾಡಬೇಕಂತ. ಆ್ಯಂಡ್ ಸತೀಶ್ ಸರ್, ಇಲ್ಲ ಎಂಟೈರ್ ಆಲ್ಬಮ್ ನೀನು ಬರೀ ಗೆಳೆಯ ಅಂತ. ಆ್ಯಂಡ್ ಚಂದ್ರಶೇಖರ್ ಸರ್ ನಮಗೆ ಚಮಕ್ ಸಿನಿಮಾಯಿಂದನೂ ಕೂಡ ತುಂಬ ಆತ್ಮೀಯರು, ಅವರು ಅಷ್ಟೇ ಎಲ್ಲ ಫುಲ್ ಬರಿ ಅಂತ ಒಂದು ರೌಂಡು ಹೇಳೋದ್ರಿಂದಾಗಿ. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಜೊತೆ ಆ್ಯಕ್ಚುಲಿ ನಾನು ತುಂಬ ಸಾಂಗ್ಸ್ ಮಾಡಿದ್ದೀನಿ. ನನಗೆ ಲೈಕ್ ಹರಿ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಸರ್ ಜೊತೆ ವೆರಿ ಕಂಫರ್ಟೇಬಲ್ ವರ್ಕಿಂಗ್ ನನಗೆ. ಅಂದರೆ ಲೈಕ್ ಬೇರೆಯವ್ರ ಜೊತೆ ಎಲ್ಲರ ಜೊತೆ ಮಾಡಿದ್ದೀನಿ ಕೆಲಸ, ತುಂಬ ಈಸಿ ಅಂತ ಅನ್ಸುತ್ತೆ. ಯಾಕಂತಂದರೆ ಆ ಸ್ಪೇಸ್ ಇದೆ. ಲೈಕ್ ಬೇರೆ ನಾನು ಡೈರೆಕ್ಟಾಗಿ ಹೋಗಿ ಸ್ಟುಡಿಯೋ ಒಳಗೆ ಕೂತ್ಕೊಂಡು ಒಂದೆರಡು ಲೈನ್ ಇಟ್ಕೊಂಡು ನಾನು ಹಿಂಗೆ ಬೇಕು ಅಂತ ಎತ್ಕೊಂಡ್ಬಂದ್ಬಿಡ್ಬೋದು, ಅಥವಾ ಡಿಸ್ಕಷನ್ ಮಾಡ್ಬೋದು. ಅಂದರೆ ಆ ಲಿಬರ್ಟಿ, ಆ ಸ್ಪೇಸ್ಗಳಿರುತ್ತೆ. ಸೊ ಅಯೋಗ್ಯ ಸಿನಿಮಾ ಹಾಡುಗಳನ್ನ 2 ದಿನ ಕಂಪೋಸ್ ಮಾಡಿದ್ದು, ಅದು 2 ಅವರ್ ಕಂಪೋಸ್ ಮಾಡಿದ್ದು, 2 ಅವರ್ಗೆ 4 ಸಾಂಗ್ ಮುಗಿಸ್ಕೊಂಡ್ವಿ ನಾವು. ಅದರಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಆ್ಯಂಡ್ ಎಲ್ರಿಗೂ ಫೇವ್ರೇಟ್ ಸಾಂಗು ಏನಮ್ಮಿ ಸಾಂಗು. ಆ್ಯಕ್ಚುಲಿ ನಾನು ಕತೆ ಮಂಡ್ಯ ಸ್ಲ್ಯಾಂಗಲ್ಲಿ ಇದ್ದದರಿಂದಾಗಿ ಅಮ್ಮಿ ಅಂತ ನಾನು ಬೇರೆದಲ್ಲೂ ಇನ್ನೊಂದು ಸಿನಿಮಾದಲ್ಲೂ ಕೂಡ ನಾನು ಬಳಸಿದ್ದೆ. ವಿಜಯ್ ಪ್ರಕಾಶ್ ಅವರು ಆಡಿದರು, ಪ್ರೀತಿಯ ರಾಯಭಾರಿ ಅಂತ, ಅಮ್ಮಿ ಒಂಚೂರು ನೋಡಮ್ಮಿ ಅಂತ. ಆ್ಯಂಡ್ ಕಂಪೋಸಿಂಗಲ್ಲಿ ಆ ಫ್ಲೋನಲ್ಲಿ ಬಂದಿದ್ದು ಕೂಡ ಏನಮ್ಮಿ ಅಂತ. ಆ್ಯಂಡ್ ಅಮ್ಮಿ ಅನ್ನೋದು ಎಲಿಮೆಂಟ್ನೇ ಲೈಕ್ ಇಟ್ಕೊಂಡು ಎಂಟೈರ್ ಸಾಂಗ್ನ ಮಾಡೋಣ. ಯೂಶ್ವಲಾಗಿ ಬರವಣಿಗೆಗೆ ಏನಾದರೂ ಒಂದು ಎನರ್ಜಿ ಬೇಕು ಅಥವಾ ಡಿಫ್ರೆಂಟ್ ಅಪ್ರೋಚ್ ಬೇಕು ಅಂತ ಕಾಯ್ತಾ ಇರ್ತೀವಿ. ಆ್ಯಂಡ್ ಆ ಸಾಂಗು ಆ್ಯಕ್ಚುಲಿ ಲಿರಿಕ್ ಬರೋದು ಒನ್ಸ್ ಟ್ರ್ಯಾಕ್ ಹಾಡಿದ ಮೇಲೇ ಆವಾಗ ಆ ಮೂಮೆಂಟಲ್ಲೇ ಅನಿಸಿತ್ತು, ಅರ್ಜುನ್ ಸರ್ ವಾಯ್ಸಲ್ಲೇ ಅದು ಒಂದು ಬೇರೆ ಥರನೇ ಸೌಂಡಿಂಗ್ ಇತ್ತು. ಖಂಡಿತ ಈ ಸಾಂಗ್ ಹಿಟ್ಟಾಗುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ದೊಡ್ಡ ಹಿಟ್ಟಾಗುತ್ತೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಅದ್ರದ್ದು ಎಂಟೈರ್ ಕ್ರೆಡಿಟ್ ಆಬ್ವಿಯಸ್ಲಿ ಅರ್ಜುನ್ ಸರ್ಗೆ ಸೇರುತ್ತೆ. ಬಿಕಾಸ್ ಎಷ್ಟೋ ಹಾಡುಗಳು ಸಿಂಗರ್ಸ್ ನಾವು ಬರೆಯೋ ಪದಗಳಿಂದ ಹೆಚ್ಚಾಗಿ ಯಾರು ಹಾಡ್ತಾರೆ ಅವ್ರ ಬಾಯಲ್ಲಿ ಹೆಂಗೆ ಕೇಳುತ್ತೆ. ಆ್ಯಕ್ಚುಲಿ ಪಾಲಕ್ ಮುಚ್ಚಾಲ್ ಅವ್ರದ್ದು ಒಂದು ಹಮ್ಮಿಂಗ್ ಇದೆ ಓಪನಿಂಗು, ಅಲ್ಲೇ ಲೈಕ್ ಇಟ್ ವಾಸ್ ಲೈಕ್ ಹಿಟ್ ಅಂತ ಅನಿಸುತ್ತೆ. ಆ ಇನ್ವಿಟೇಷನ್ನೇ ಹಂಗಿದೆ, ಹಮ್ಮಿಂಗೇ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್, ನಾನು ಬಹುಶಃ ಬ್ಲೆಸ್ಡ್. ವಿಜಯ್ ಪ್ರಕಾಶ್ ಸರ್ ಮೋರ್ ದೆನ್ ಒಂದು 20 ಸಾಂಗ್ಸ್ ಆಡಿದ್ದಾರೆ ನಾನು ಬರೆದಿರೋ ಅಂಥದ್ದು. ಅಷ್ಟು ಜೀವ ಕೊಟ್ಟು ಆಡಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಹಿಟ್ ಆದಂಥ ಸಾಂಗು, ಸಿನಿಮಾಗೆ ತುಂಬ ದೊಡ್ಡ ಓಪನಿಂಗ್ ಕೊಟ್ಟಂಥ
ಒಂದು ಸಾಂಗು. ಆ್ಯಂಡ್ ನಾನು ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಸಿನಿಮಾದ ಎಲ್ಲ ಹಾಡುಗಳನ್ನೂ ಕೂಡ ನಾನು ಸಿಂಗಲ್ ಕಾರ್ಡ್ ಬರೆದಂಥದ್ದು. ಆ್ಯಂಡ್ ಗೆಳೆಯನಿಗೆ ಮೊದಲನೇ ನಿರ್ದೇಶನದ ಸಿನಿಮಾ ದೊಡ್ಡ ಸಕ್ಸಸ್ ತಂದುಕೊಟ್ಟಂಥ ಒಂದು ಆಲ್ಬಮ್. ಆ್ಯಂಡ್ ಎಂಟೈರ್ ಟೀಮ್ಗೆ ಖುಷಿ. ಆ್ಯಂಡ್ ಅದರಲ್ಲಿ ರಚಿತಾ ಅವರ ಒಂದು ಪರ್ಫಾಮೆನ್ಸ್ ಇರ್ಬೋದು, ಮೋಹನ್ ಮಾಸ್ಟ್ರು ಕೊರಿಯೋಗ್ರಫಿ, ಅದನ್ನು ಅವರು ಲೈಕ್ ಕೊರಿಯೋಗ್ರಾಫ್ ಮಾಡಿದಂಥ ರೀತಿ ಇರ್ಬೋದು, ಎಲ್ಲವೂ ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಮೊರೀಸ್ ಅದು. ಆ ಸಿನಿಮಾ ಹೆಂಗೆ ಫಾರ್ಮೇಷನ್ ಆಯಿತು, ಹೆಂಗಾಯಿತು, ಜನ ಹೆಂಗೆ ರಿಸೀವ್ ಮಾಡಿದ್ರು, ಅದಕ್ಕೆ ಎಷ್ಟು ರೀಲ್ಸ್ಗಳು ಬಂತು, ಟಿಕ್ಟಾಕ್ ಇತ್ತು, ಎಷ್ಟು ಟಿಕ್ಟಾಕ್ ಇತ್ತು, ಅವೆಲ್ಲ ಖುಷಿ ಕೊಡುತ್ತೆ ಯಾವಾಗಲೂ. ಮತ್ತೆ ಮತ್ತೊಂದು ಸಾಂಗ್ ನೀನಾಸಂ ಸತೀಶ್ ಅವರಿಗೆ ಬ್ರಹ್ಮಚಾರಿ. ಹೌದು ಹೌದು ಅದು ಒಳ್ಳೆ ಡ್ಯಾನ್ಸಿಂಗ್ ನಂಬರ್, ಮತ್ತೆ ಕೇಳಕ್ಕೆ ತುಂಬ ಪೆಪ್ಪಿ ಆಗಿತ್ತು. ಹೌದು. ಧರ್ಮವೀರ್ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಕ್ಚುಲಿ ಧರ್ಮವೀರ್ ಸರ್ ಜೊತೆ ಜರ್ನಿ ಬಂದು ಚಿರು ಅವ್ರದ್ದು ಸಿನಿಮಾ ಶಾನೆ ಟಪ್ಪಗೊಳ್ಳೆ ಸಿಂಗ ಸಿನಿಮಾದು ಸಾಂಗಿಂದ ಸ್ಟಾರ್ಟ್ ಆದಂಥ ಜರ್ನಿ. ಅದು ಸೂಪರ್ ಡೂಪರ್ ಹಿಟ್ಟಾಗಿತ್ತು. ಆ್ಯಂಡ್ ರಾತ್ರಿ ಕಂಪೋಸಿಂಗ್ಗೆ ಕೂತಂಥದ್ದು. ಆ್ಯಂಡ್ ಹಾಗೆ ಮಾತಾಡ್ತಾ 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 ಆ ಕತೆಗೆ ಪೂರಕವಾದಂಥ ಒಂದು ಪದ ಹಿಡ್ಕ ಅನ್ನೋದ್ರಿಂದ ಶುರುವಾದಂಥದ್ದು. ತಡ್ಕ ಅನ್ನೋಂಥ ಒಂದು ಅಪೋಸಿಟ್ ಕೌಂಟ್ರು ಅಂದ್ಕೊಂಡು ಶುರು ಮಾಡಿದ್ವಿ. ಬಟ್ ವಿದಿನ್ 2 ಅವರ್ಸಲ್ಲಿ ಫಿನಿಷ್ ಆದಂಥ ಸಾಂಗ್ ಅಂತಲೇ ಅನ್ಬೋದು. ಅದನ್ನು ಫೈನ್ ಟ್ಯೂನ್ ಮಾಡ್ತಾ 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 ಔಟ್ಪುಟ್ ಬಂತು. ಕೇಳಿದಾಗ್ಲೇ ಇಟ್ ವಾಸ್ ಲೈಕ್ ಒಳ್ಳೆ ಫಾಸ್ಟ್ ನಂಬರು, ಒಳ್ಳೆ ಬ್ಯೂಟಿಫುಲ್ ಕೊರಿಯೋಗ್ರಫಿ ಅನ್ನೋ ಫೀಲ್ ಇತ್ತು. ಆ್ಯಂಡ್ ಒನ್ ಆಫ್ ದ ಗ್ರೇಟ್ ಮೆಮೊರಿ ಅಂತಲೇ ಅನ್ಬೋದು. ಸೂಪರ್. ಇನ್ನು ದುನಿಯಾ ವಿಜಯ್ ಅವ್ರ ಜೊತೆಗೂ ಜರ್ನಿ ಇದೆ, ಎಲ್ಲ ಹೀರೋಗಳ ಜೊತೆ ಥರನೇ. ಸೊ ಜಾಕ್ಸನ್ ಸಿನಿಮಾಗೆ ಅವಾಗ ಅಪೋಸಿಟ್ ಕುಮದಾಸ್ ಅನ್ನೋ ದೊಡ್ಡ ಮಟ್ಟಿಗೆ ಹಿಟ್ಟಾಗಿತ್ತು. ರೀಸೆಂಟಾಗಿ ಸಲಗ ಸಿನಿಮಾದಿಲ್ಲ ಹೌದು. ವಿಜಯಣ್ಣ ಆ್ಯಕ್ಚುಲಿ ಬಂದು ನಾನು ನಮ್ಮ ತುಷಾರ್ ರಂಗನಾಥ್ ಸರ್ ಜೊತೆ ಕೆಲಸ ಮಾಡೋ ಸಂದರ್ಭದಿಂದ ವಿಜಯಣ್ಣ ಸಿಕ್ಕಾಪಟ್ಟೆ ಇಷ್ಟ. ವಿಜಯಣ್ಣ ಎಷ್ಟೋ ಸಲ ಮಿಡ್ ನೈಟೆಲ್ಲ ಫೋನ್ ಮಾಡೋರು. ಅವ್ರಿಗೆ ಏನೋ ಒಂದು ಪ್ರೀತಿ ನಮ್ಗೆ ಕಾಲ್ ಮಾಡೋದು, ಮಾತಾಡೋದು ಅಂತಂದರೆ, ಅಂದರೆ ಲೈಕ್ ನಾವೇನೋ ಆಗ್ತೀವಿ ಅಂತ ಕೆಲವರು ಮುಂಚೆನೇ ಹೇಳ್ಬಿಡ್ತಾರೆ. ಆ ಥರ ವಿಜಯಣ್ಣ ಅಂದರೆ ಲೈಕ್ ಈ ವಾಸ್ ವೆರಿ ಸಪೋರ್ಟಿವ್. ಆ್ಯಂಡ್ ನಾನು ಅವಾಗ ಒಂದು ಸಾಂಗ್ ಬರೆದಿದ್ದೆ, ಅದೇನು ಸುಮ್ಮನೆ ಜನರಲಾಗಿ ಬರೆದು ಇಟ್ಕೊಂಡಿದ್ದಿದ್ದು ಸಾಂಗು. ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಅದನ್ನು ಆ ಲೈನ್ನ ಆ್ಯಕ್ಚುಲಿ ಅವ್ರ ಪರ್ಮಿಷನ್ ತೊಗೊಂಡು ನಾನು ಭರಾಟೆ ಸಿನಿಮಾದಲ್ಲೂ ಬಳಸಿದೆ. ದಿನ ನಿನ್ನ ನೋಡೋದಿದ್ರೆ ನನಗೆ ಬ್ಲಡ್ ಸ್ವಲ್ಪ ಕಮ್ಮಿ ಆದಂಗೆ ಅಂತ. ಅದು ಯಾವಾಗ ಫೋನ್ ಮಾಡಿದ್ರು ಅವಾಗ ಹಾಡು ಹೇಳು ಅನ್ನೋರು. ನಾವು ಸುಮ್ಮನೆ ರಫಾಗಿ ಏನೋ ಬರ್ಕೊಂಡಿರ್ತಿದ್ದೆ, ಅದನ್ನು ಹೇಳ್ತಾ ಇದ್ದೆ. ಅವ್ರು ಸಕ್ಕದ ಮಜಾ ತಗೊಳ್ಳೋರು ಆ ಸಾಂಗು. ಬಟ್ ಅದನ್ನು ಅವರು ನಾನು ರಜನಿಕಾಂತ ನಮ್ಮ ಇದರಲ್ಲಿ ಡೈಲಾಗ್ಸ್ ಬರೆಯೋಂಥ ಸಂದರ್ಭದಲ್ಲಿ ಆ ಒಂದು ಲೈನ್ ನಾನು ಯೂಸ್ ಮಾಡ್ತೀನಿ ಅಂದಿದ್ರು. ಬಟ್ ನನಗೇನು ಬೇಜಾರು ಅಂದರೆ ಅದು ಅಷ್ಟು ಲೈಕ್ ರೀಚ್ ಆಗಲಿಲ್ಲ. ನಾನು ವಿಜಯಣ್ಣ ಅದು ರೀಚ್ ಆಗಿಲ್ಲ, ನಾನು ಅದನ್ನು ಮತ್ತೆ ಬಳಸ್ತಾ ಇದ್ದೀನಿ ಆ 2 ಲೈನ್ ಅಂದ್ಬಿಟ್ಟು. ಅದರ ಮೇಲೆ ಡೆವಲಪ್ ಮಾಡಿದಂಥ ಸಾಂಗು ಭರಾಟೆ ಸಿನಿಮಾಗೆ ಬಳಸಿದ್ವಿ. ಸೊ ವಿಜಯ್ ಸರ್ ಜೊತೆ ಒಂದು ಅದು ಬೇರೆ ರೀತಿಯೇ ಬಾಂಡಿಂಗು. ವಿಜಯಣ್ಣ ಯಾವಾಗಲೂ ಕೂಡ ವೆರಿ ಸಪೋರ್ಟಿವ್. ಒಂದು ಆ ಥರದ ನಿಟ್ಟಿನಲ್ಲಿ ನೋಡಿದ್ರೆ ಅವ್ರ ಸಿನಿಮಾಗೆ ಹಾಡು ಬರೆಯೋಂಥದ್ದು ಇಟ್ ವಾಸ್ ಲೈಕ್ ಒಂಥರ ಡ್ರೀಮ್ ಅದು. ಆ್ಯಂಡ್ ಜಾಕ್ಸನ್ ಸಿನಿಮಾ ನಮ್ಮ ಸುಂದರ್ ಅವರೇ ಪ್ರೊಡ್ಯೂಸರು, ಅವರು ಕೂಡ ನಮ್ಮ ಆತ್ಮೀಯ ಗೆಳೆಯರು. ಆ್ಯಂಡ್ ಸನತ್ ಅವರು ನಿರ್ದೇಶಕರು, ಅವರು ಒಳ್ಳೆ ವೆಲ್ವಿಷರ್, ಬೆಸ್ಟ್ ಫ್ರೆಂಡು. ಆ್ಯಂಡ್ ಉದಯ, ಅನಿಲ್ ಎಲ್ಲ ಇದ್ದಂಥ ದಿನಗಳು, ಆ ಸಾಂಗ್ ಕಂಪೋಸ್ ಮಾಡಿದಂಥ ಕ್ಷಣಗಳು ವೆರಿ ಮೆಮೊರೇಬಲ್ ಥಿಂಗ್ಸ್, ವೆರಿ ಎಮೋಷ್ನಲ್ ಮೂಮೆಂಟ್ಸ್ ನನಗೆ. ಅದರಲ್ಲಿ 3 ಸಾಂಗ್ ಬರೆದಿದ್ದೆ. ಅದರಲ್ಲಿ ಈಗಲೂ ಬರ್ಡೇಗೆ ವೀರ್ ಸಮರ್ ಸರ್ದು ಒಂದು ಸಾಂಗ್ ಇದೆ. ಆ್ಯಕ್ಚುಲಿ ಬಂದು ಯಾಕೆಂದರೆ ನೀನು ಬರ್ತಡೇ ಅಂತ ಒಂದು ಸಾಂಗ್ ಇದೆ. ಅದು ಬಿಟ್ಟು ಅರ್ಜುನ್ ಜನ್ಯ ಸರ್ ಎಂಟೈರ್ ಕಂಪೋಸ್ ಮಾಡಿದ್ದು. ಅಪೋಸಿಟ್ ಹೌಸು ಕುಮುದ ಇರ್ಬೋದು. ಕೇಳು ಅಂತ ಒಂದು ಸಾಂಗ್ ಇದೆ. ಅದರ ಆ 2 ಸಾಂಗ್ಗಳೂ ಅಷ್ಟೇ ವೆರಿ ಮೆಮೊರೇಬಲ್. ಅಪೋಸಿಟ್ ಹೌಸು ಕುಮುದ ಏನಕ್ಕೆ ಅಂತಂದರೆ ಅದು ವಿಜಯ್ ಸರ್ ಆಫೀಸಲ್ಲೇ ಅರ್ಜುನ್ ಜನ್ಯ ಸರ್ ಕಂಪೋಸ್ ಮಾಡಿದಂಥ ಸಾಂಗು. ಅಲ್ಲೇ ಕಂಪೋಸ್ ಆಗಿ ಅಲ್ಲೇ ಬರೆದಂಥ ಸಾಂಗು. ತರಲೆ ಥರ. ಆ್ಯಂಡ್ ಕೊರಿಯೋಗ್ರಫಿನೂ ಅಷ್ಟು ಮಜಾ ಇತ್ತು. ಸೊ ಭಾಳ ಖುಷಿ ಕೊಟ್ಟಂಥ ಸಾಂಗು. ಸಲಗ ದೊಡ್ಡ ಮಟ್ಟ ಇಟ್ಟಾಯಿತು. ವಿಜಯ್ ಅವರು ನಿರ್ದೇಶಕರಾಗಿ ಹೌದು. ಅಂದರೆ ಒಂದು ಮಾಸ್ ಸಿನಿಮಾದಲ್ಲಿ ಒಂದು ಲವ್ ಮತ್ತು ಕ್ಲಾಸ್ ಸಾಂಗ್ನ ಕೊಟ್ರಿ. ಹೌದು. ವಿಜಯಣ್ಣ ಒಂದು ಸಲ ಫೋನ್ ಮಾಡಿಸಿ ಕರೆದಿದ್ದು. ಮನೆಗೆ ಹೋಗಿ ಸುಮ್ಮನೆ ಜನರಲಾಗಿ ಮಾತಾಡ್ತಾ ಇದ್ವಿ, ಈ ಥರ ಸಿಚುವೇಶನ್ ಇದೆ ಕಣ, ಏನಾದರೂ ಬರಿಬೋದಾ ನೋಡು ಅಂತ. ಹಂಗೆ ಸ್ಟಾರ್ಟ್ ಮಾಡ್ತಾ ಐ ಲವ್ ಯು ಸಂಜನಾ ಫಸ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಅದೊಂದು ಚೈಲ್ಡ್ಹುಡ್ ಎಪಿಸೋಡಲ್ಲಿ ಟ್ರಾವೆಲ್ ಆಗುತ್ತೆ. ಈ ಕಡೆ ಕಥೆನೂ ಹೇಳಬೇಕು ಆ್ಯಂಡ್ ಕೇಳೋರಿಗೆ ಅದೊಂದು ಅಷ್ಟು ಮಜವಾಗೂ ರೀಚ್ ಆಗಬೇಕಂತ. ಆ್ಯಕ್ಚುಲಿ ನವೀನ್ ಸರ್ಜು ವಾಯ್ಸ್ ಬಿದ್ಮೇಲೆ ಅದು ಇನ್ನೂ ಬೇರೆ ರೀತಿ ಸೌಂಡ್ ಆಯಿತು. ಆ್ಯಂಡ್ ಸಂಜನಾ ಅವರು ಅಭಿನಯಿಸಿದ್ದು. ಆ್ಯಂಡ್ ಸೂಪರಾಗಿ ಹಿಟ್ ಆಯ್ತು ಆ ಸಾಂಗು. ಅದು ಕೂಡ ಯಾವಾಗಲೂ ಒನ್ ಆಫ್ ಮೈ ಫೇವ್ರೇಟ್, ಗುನುಗ್ತಾ ಇರುತ್ತೆ ಅವಾಗವಾಗ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆನೂ ಒಂದು ಜರ್ನಿ ಇದೆ. ಹೌದು. ಸೊ ಗಣೇಶ್ ಅವ್ರ ಜೊತೆ ಆಟೋರಾಜ ಸಿನಿಮಾದಿಂದ ಪಟಾಕಿ ಟೈಟಲ್ ಸಾಂಗ್. ಹೌದು.
ಗಣೇಶನಂದು ಅಷ್ಟೇ. ಯಾಕಂತಂದರೆ ನಾನು ಗಣೇಶಣ್ಣನ ಜೊತೆ ಅದೊಂದು ಬೇರೆಯೇ ಜರ್ನಿ ಅಂತಲೇ ಅನ್ಬೋದು. ಆ್ಯಂಡ್ ಆವಾಗ ಮೊದಲಿಂದ ನಮ್ಮನ್ನೆಲ್ಲ ನೋಡ್ಕೊಬಂದಿದ್ದಾರೆ ಅವ್ರು, ನಮ್ಮ ರಂಗಣ್ಣನ ಆಫೀಸಲ್ಲಿ ಇದ್ದಂಥ ಸಂದರ್ಭದಿಂದ ಹಿಡಿದು. ಬಟ್ ಗಣೇಶಣ್ಣಂದು ಆಟೋ ರಾಜ ಸಿನಿಮಾದಲ್ಲಿ 2 ಸಾಂಗ್ಗಳನ್ನ ಬರೆದಿದ್ದೆ. ಅದರಲ್ಲಿ ಆಟೋ ರಾಜ ಮೀಟ್ರ್ ಕಳ್ಕೊಂಡ ಆ ಒಂದು ಸಾಂಗು ಅದು ಯಾವಾಗಲೂ ಖುಷಿ ಕೊಡುತ್ತೆ ನೆನೆಸ್ಕೊಂಡ್ರೆ. ಯಾಕಂತಂದರೆ ಆ ಸಂದರ್ಭದಲ್ಲಿ ನಾನು ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ಆವಾಗ ಒಬ್ಬ ರೈಟ್ರಾಗಿ ಅಷ್ಟೇ ಜರ್ನಿ ಶುರು ಮಾಡಿದ್ದು. ಆ್ಯಂಡ್ ತುಂಬ ವರ್ಷನ್ಸ್ಗಳು ಬರೆದು ಅದನ್ನೆಲ್ಲ ಪ್ರೆಸೆಂಟ್ ಮಾಡಿ ಅದನ್ನು ಹಾಡಿದಾಗ ಅಂದರೆ ಆ ಸಿನಿಮಾ ಹೆಂಗೆ ರೆಡಿ ಆಯಿತು, ಹೆಂಗೆ ವಿಜುವಲ್ ಆಯಿತು ಆ್ಯಂಡ್ ಅದು ಹೆಂಗೆ ಸಕ್ಸಸ್ ಆಯಿತು, ಇವೆಲ್ಲನೂ ಸಕ್ಕತ್ ಎಂಜಾಯ್ ಮಾಡಿದಂಥದ್ದು ಆ ಜರ್ನಿನ. ಸೊ ಆಟೋ ರಾಜ ಅದೊಂದು ಖುಷಿ ಕೊಡುತ್ತೆ. ಪಟಾಕಿ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್ ಕೂಡ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ಕಮರ್ಷಿಯಲ್ ಆಗಿ ಗಣೇಶ್ ಸರ್ಗೆ ಬರೆಯೋಂಥ ಅವಕಾಶ ಸಿಕ್ಕಿದ್ದು ಪಟಾಕಿ ಸಿನಿಮಾದಲ್ಲಿ. ಅದು ಟೈಟಲ್ ಟ್ರ್ಯಾಕ್ ಸೂಪರ್ ಆಗಿದೆ, ಮಜಾ ಕೊಡುತ್ತೆ, ಖುಷಿ ಕೊಡುತ್ತೆ ನಂಗೆ ಪರ್ಸ್ನಲಿ. ಡಾಲಿ ಧನಂಜಯ ಅವ್ರ ಜೊತೆ ಸಾಂಗ್ ಬಗ್ಗೆ ಮಾತಾಡೋದು, ಹೌದು ಬದ್ಮಾಶ್, ಹೌದು ಧನಂಜಯ ಅವ್ರ ಜೊತೆ ಜರ್ನಿನ ಅಷ್ಟೆ. ಹೌದು ಆ್ಯಕ್ಚುಲಿ ಧನಂಜಯ ಅವ್ರ ಜೊತೆನೂ ಅಷ್ಟೇ ಒಂದು ಅದ್ಭುತವಾದ ಜರ್ನಿ ಅಂತ ಅನ್ಬೋದು. ಯಾಕಂತ ಅವರು ಬಿಫೋರು ಸಿನಿಮಾಗಳು ಮಾಡ್ಕೊಬಂದಿರ್ಬೋದು ಅಥವಾ ರಾಟೆ ಸಿನಿಮಾದಲ್ಲೂ ಇರ್ಬೋದು, ಅಲ್ಲಿಂದನೂ ತೆಗೆದು ಅಂದರೆ ಲೈಕ್ ಅದಾದ ನಂತರ ಬದ್ಮಾಶಲ್ಲಿ ಒಂದು ಸಾಂಗ್ ಬರೆದಿದ್ದೆ. ಲೈಕ್ ಇಟ್ ವಾಸ್ ತುಂಬ ಹ್ಯೂಜ್, ತುಂಬ ಲೈಕ್ ಪವರ್ಫುಲ್ ಸಾಂಗ್ ಅಂತಲೇ ಅನ್ಬೋದು. ಬೋಲೋ ಇಸ್ಕಾ ನಾಮ್ ಮಾರೋ ಏಕ್ ಸಲಾಮ್ ಅಂತ. ಸೊ ಆ ಒಂದು ಸಾಂಗ್ ಆದ ನಂತರ ತುಂಬ ಅದೊಂದು ವಿಜುವಲ್ ಮಾತ್ರ ಮುರಳಿ ಸರ್ ಕೊರಿಯೋಗ್ರಾಫ್ ಮಾಡಿದ್ದು, ಲೈಕ್ ಫ್ಯಾಂಟಾಸ್ಟಿಕ್ ವಿಜುವಲ್ಸ್ ಅಂತಲೇ ಅನ್ಬೋದು. ಆ್ಯಂಡ್ ಅವತ್ತಿಗೆ ತುಂಬ ದೊಡ್ಡ ಸಾಂಗ್ ಅದು. ಲೈಕ್ ಇದೇನು ಧನೂರ್ ಈ ಥರ ಇಷ್ಟೊಂದು ಲೈಕ್ ತುಂಬ ದೊಡ್ಡ ಮಟ್ಟಕ್ಕೆ ಕಾಣಿಸ್ಕೊಂಡಿದ್ದಾರೆ ಅಂತ ಟಾಕ್ ಆದಂಥ ಸಾಂಗು. ಆ್ಯಂಡ್ ಅದಾದ ನಂತರ ಬಂದು ಬಡವರ ರಾಸ್ಕಲ್, ಧನು ಅವರೇ ಪ್ರೊಡಕ್ಷನ್ನು ಮತ್ತು ಧನು ಅವರ ಒಂದು ಸಿನಿಮಾ. ಲೈಕ್ ಆ್ಯಕ್ಚುಲಿ ಅದೊಂದು ಮಜಾ ಏನಂತಂದರೆ ಟೈಟಲ್ ಟ್ರ್ಯಾಕ್ ಅಥವಾ ಇಂಟ್ರೊಡಕ್ಷನ್ ಸಾಂಗ್ ಅಂತಂದರೆ ಯೂಶ್ವಲಾಗಿ ಸಿನಿಮಾ ಫಸ್ಟ್ ಹಾಫಲ್ಲಿರುತ್ತೆ. ಇಲ್ಲಿ ಬಿಗ್ಗೆಸ್ಟ್ ಥಿಂಗ್ ಏನಂದರೆ ಲಾಸ್ಟಲ್ಲಿದೆ, ಲಾಸ್ಟ್ ಸಾಂಗ್ ಆಫ್ ದ ಮೂವಿ. ಆ್ಯಂಡ್ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ ನಾನು, ಸರ್ ಇದು ಲಾಸ್ಟ್ ಸಾಂಗ್ ತೊಗೊಬಂದಿದ್ದೀರ, ದೊಡ್ಡ ಜವಾಬ್ದಾರಿ ಇದು. ಬಟ್ ಟೈಟಲ್ ಟ್ರ್ಯಾಕು ಕೂಡ ಇದೇ ಆಗಿರೋದ್ರಿಂದ ನನಗೊಂದು ಫ್ರೆಂಡ್ಶಿಪ್ ಬಗ್ಗೆ ತುಂಬ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ನನಗೂ ಏನೋ ಬೇರೆ ಬರೀಬೇಕು ಅನ್ನೋ ಫೀಲ್ ಇದೆ. ನಾನು ರಾಬರ್ಟ್ ಬೇರೆ ಬರೆದಿದ್ದೆ, ಲೈಕ್ ಬೇರೆ ಏನೋ ಬರಿಬೇಕನ್ನೋದಿದೆ, ನಂಗೊಂಚೂರು ಟೈಮ್ ಕೊಡಿ ಅಂತೇಳಿ ತುಂಬ ಟೈಮ್ ತೊಗೊಂಡು ಬರೋದಂಥದ್ದು. ನಾನು ಭಾಳಷ್ಟು ಯೋಚನೆ ಮಾಡಿ ಬರೋದಂಥದ್ದು. ಯಾಕಂತಂದರೆ ಆ ಒಂದು ಸಾಂಗ್ ಒಂಚೂರು ಆಚೆ ಈಚೆ ಆದ್ರೂ ಸಿನಿಮಾ ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಬಿಕಾಸ್ ಲಾಸ್ಟ್ ಸಾಂಗ್ ಥಿಯೇಟರು ಎಲ್ಲ ನೋಡಿ ಯೋಚನೆ ಮಾಡಿ ಮಾಡಿದಂಥದ್ದು. ಆ ಸನ್ನಿವೇಶನೂ ಅಷ್ಟೇ, ಡೈರೆಕ್ಟ್ರ್ ಅವ್ರು ತೆಗೆದಂಥ ವಿಜುವಲ್ಸು, ಅವ್ರು ಹೇಳ್ದಂಥ ರೀತಿ, ಸೊ ಅವೆಲ್ಲ ಇನ್ಪುಟ್ಸ್ ತುಂಬಾ ಹೆಲ್ಪ್ ಆಯಿತು. ಅದರಲ್ಲಿ ಒಂದು 3 ಲೈನ್ ಬರೆದಿದ್ದೀನಿ, ಅದು ನನ್ನ ಫೇವ್ರೆಟ್ಟು. ಫ್ರೆಂಡ್ಶಿಪ್ಪೇ ರಿಲಿಜಿಯನ್ ಅಂತ. ಯೂಶ್ವಲಾಗಿ ಧರ್ಮಗಳು ಎಷ್ಟೋ ಬೇರೆ ಬೇರೆ ಧರ್ಮಗಳಿರುತ್ತೆ, ಸ್ನೇಹನೂ ಒಂದು ಧರ್ಮ ಅಂತ ಭಾವಿಸಿದಂಥದ್ದು ಇರ್ಬೋದು. ಫ್ರೆಂಡ್ಶಿಪ್ಪೇ ರಿಲಿಜಿಯನು, ಫ್ರೆಂಡ್ಶಿಪ್ ಎಮೋಷನು, ಫ್ರೆಂಡ್ಶಿಪ್ಪೇ ಸೊಲ್ಯೂಷನ್ ಅನ್ನುವಂಥ ಗೆಳೆಯ ಅಂತ. ಆ್ಯಂಡ್ ಅದರಲ್ಲಿ ಧನು ಅವ್ರದ್ದು ಒಂದಿಷ್ಟು ಪರ್ಸ್ನಲ್ ಲೈಕ್ ಅವರ ಕ್ಯಾರೆಕ್ಟರ್ ನನಗೆ ತುಂಬ ಹತ್ತಿರದಿಂದ ನೋಡೋದ್ರಿಂದಾಗಿ ಅದನ್ನು ರಿಫ್ಲೆಕ್ಟ್ ಮಾಡೋ ಥರ ಬರೆದಂಥ ಸಾಂಗು. ಆ್ಯಂಡ್ ಧನು ಅವರು ಎಲ್ಲೇ ಹೋದ್ರೂ ಕ್ರಿಕೆಟ್ ಆಡಬೇಕಾದ್ರೂ ಆ ಸಾಂಗ್ ಹಾಕ್ತಾರೆ. ಅದು ಹಾಡ್ದಂಥ ರೀತಿಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಅದು ವಾಸುಕಿ ವೈಭವ್ ಅವ್ರ ಮ್ಯೂಸಿಕ್ ಲೈಕ್ ಹಾಡ್ದಂಥದ್ದು ತುಂಬ ಚೆನ್ನಾಗಿದೆ. ಅದು ಎಲ್ಲರದ್ದು ಒಂದು ಕೊಲ್ಯಾಬ್ರೇಷನ್ ಅಂತಲೇ ಅನ್ಬೋದು. ಖುಷಿಯಾಗುತ್ತೆ ಧನು ಆ ಸಾಂಗ್ ಬಿದ್ದಿದ್ದು. ಒಂದು ಕಮರ್ಷಿಯಲ್ ಸಾಂಗು ಒಬ್ಬ ಹೀರೋಗೆ, ಅದು ನನಗೆ ಯಾವಾಗಲೂ ಖುಷಿ ಕೊಡುತ್ತೆ. ಒಬ್ಬ ಹೀರೋಗೆ, ಒಂದು ಸ್ಟಾರ್ಗೆ ಒಂದು ಕಮರ್ಷಿಯಲ್ ಸಾಂಗ್ ಬಿದ್ದಾಗ ಅದು ಕಿಕ್ಕೇ ಬೇರೆ, ಅದು ಮಜಾ ಇರುತ್ತೆ. ಹೌದು, ಆ್ಯಕ್ಚುಲಿ ಬಂದು ನಮ್ಮ ಜರ್ನಿನ, ನಮ್ಮ ಸಕ್ಸಸ್ನ ನಾವು ಎಂಜಾಯ್ ಮಾಡೋದಕ್ಕಿಂತ ಚಿರೋಣ ಎಂಜಾಯ್ ಮಾಡಿದ್ದೆ ಜಾಸ್ತಿ ಅಂತ ಅನ್ಬೋದು. ಯಾಕಂತಂದರೆ ನಾವು ಕಣ್ಮುಂದೆ ಬೆಳೆದಂಥ ಹುಡುಗರುಗಳು. ಆ್ಯಂಡ್ ಚಿರೋ ಅವ್ರ ಜೊತೆ ನಾನು ಸಿನಿಮಾ ಮಾಡೋಕ್ಕಾಗಲಿಲ್ಲ, ಬಟ್ ಭರ್ಜರಿನಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಂಡಿದ್ರು. ಅದೊಂದು ಆ್ಯಕ್ಷನ್ ಕಟ್ ಹೇಳೋಕ್ಕೆ ಒಂದು ಚಿಕ್ಕದೊಂದು ಅವಕಾಶ ಸಿಕ್ತಷ್ಟೇ. ಬಟ್ ವರದನಾಯಕ ಸಿನಿಮಾದಲ್ಲಿ ಆ ಸಾಂಗ್ನೂ ಅಷ್ಟೇ ಚಿರೋ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು. ಅವ್ರಿಗೇನೋ ಒಂದು ಬ್ಲೈಂಡ್ ಬಿಲೀಫ್ ಇತ್ತು, ನೀವು ಮಾಡ್ತೀವ ಮಾಡಿ ಮನೆ ಸೂಪರಾಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಬೌದ್ಧೂರ್ನೂ ಅಷ್ಟೇ ಫಸ್ಟು ನೋಡಿದ್ದು ಬಂದು ಸಿನಿಮಾ ಚಿರೋ ಅವರೇ, ಭರ್ಜರಿನೂ ಅಷ್ಟೇ. ಸೊ ಅವ್ರ ಸಿನಿಮಾಗಳಿಗೆ ನಾನು ಒಂದಿಷ್ಟು ಡೈಲಾಗ್ಸ್ಗಳು ಕೂಡ ಬರೆದಿದ್ದೀನಿ ಆ್ಯಂಡ್ ಸಾಂಗ್ಗಳು ಕೂಡ ಬರೆದಿದ್ದೀನಿ. ಅದರಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಯ್ಯೋ ಯಾವುದೋ ದೊಡ್ಡ ಹಿಟ್ ಕೊಡೋಕ್ಕಾಗಿಲ್ಲ ಅನ್ನೋ ಫೀಲ್ ಇತ್ತು. ಬಟ್ ಸಿಂಗ ಬಂದಾಗ ನಾನು ಸಿಂಗಾಗಿ 2 ಸಾಂಗ್ ಬರ್ತಿದ್ದೆ. ಅವ್ರಿಗೆ ಟೈಟಲ್ ಟ್ರ್ಯಾಕ್ ತುಂಬ ಇಷ್ಟ. ಬಟ್ ನಾನು ಹೇಳಿದ್ದೆ, ಅಂದರೆ ಅಣ್ಣ ಈ ಸಾಂಗ್ 100% ಬೇರೆ ಥರ ಇರುತ್ತೆ, ಯಾಕಂದರೆ ಅಯೋಗ್ಯ ಆಗಿದೆ ಆ್ಯಂಡ್ ಜನಕ್ಕೆ ಆಬ್ವಿಯಸ್ಲಿ ಒಂದು ಬೇರೆ ಆ ಸಾಂಗ್ ದೊಡ್ಡ ಹಿಟ್ಟಾಗಿದೆ, ಆ ಫ್ಲೇವರಲ್ಲೇ ಒಂದು ಬರೆದಿದ್ದೀನಿ ಅಂತ. ಆ್ಯಂಡ್ ಅವ್ರು ಕೇಳಿದಾಗ ಅವ್ರು ಖುಷಿ ಪಟ್ಟಂಥದ್ದು ಇರ್ಬೋದು. ಆ್ಯಂಡ್ ಅವ್ರ ಸ್ಟೇಟಸ್ಗೆ ಹಾಕೋತಾ ಇದ್ದಿದ್ದ ಲಿಂಕು, ಅಷ್ಟು ಲಿಂಕ್ ನಂಗೆ ಚಿರೋ ಅವ್ರ ಸ್ಟೇಟಸ್ ಡೈಲಿ ನೋಡ್ತಾ ಇದ್ದೆ.
ಯಾಕಂದರೆ ಒಂದು 45 ಲೈಕ್ಸ್ ಅಷ್ಟು ಹಾಕೊಳ್ಳೋರು ಇನ್ಸ್ಟಾಗೆ ಸ್ಟೋರೀಸ್ಗಳು ನೋಡೋಕ್ಕೇ ಒಂದು ಖುಷಿ ಆಗ್ತಾಯಿತ್ತು. ಆ್ಯಂಡ್ ದಟ್ ವಾಸ್ ಅ ಹ್ಯೂಜ್ ಹಿಟ್ ಅವ್ರಿಗೆ ಆ ಸಾಂಗು. ಅದರಲ್ಲಿ ಅವ್ರು ಕಾಣಿಸ್ಕೊಂಡ ರೀತಿ, ಮುರಳಿ ಸರ್ ಕೊರಿಯೋಗ್ರಾಫ್ ಮಾಡಿದ್ದು, ಅದಿತಿ ಪ್ರಭುದೇವ್ ಅವರು, ಆ್ಯಂಡ್ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಆ ಸಾಂಗ್ನ ಲೈಕ್ ರೀಲ್ಸ್ ಮಾಡಾಕ್ತಾ ಇದ್ದಿರ್ಬೋದು, ಅವೆಲ್ಲ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಆ್ಯಂಡ್ ರಾಜ ಮಾರ್ತಾಂಡ ಸಿನಿಮಾದಲ್ಲಿ ಅವ್ರು ಇಂಟ್ರಡಕ್ಷನ್ ಸಾಂಗ್ ಬರೆದಿದ್ದೆ. ಆ್ಯಂಡ್ ದಟ್ ವಾಸ್ ಒಂದು ಲಾಸ್ಟ್ ಮೆಮೊರೀಸ್ ಅಂತ ಅನ್ಬೋದು. ಬಟ್ ಒನ್ ಆಫ್ ಸ್ವೀಟ್ ಮೆಮೊರೀಸ್. ಚೇತನ್ ಕುಮಾರ್ ಅವರು ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ, ಒಳ್ಳೆ ಚಿತ್ರ ಸಾಹಿತಿ, ಒಳ್ಳೆ ರೈಟ್ರು ಅಂತ ಗೊತ್ತು. ಆದರೆ ಈ ಕಾರ್ಯಕ್ರಮದ ಸಲುವಾಗಿ ಕೇಳೋದಾದರೆ, ಸೋಫಾರ್ ಇಲ್ಲಿವರೆಗೂ ಎಷ್ಟು ಸಾಂಗ್ಸ್ಗೆ ನೀವು ನಿಮ್ಮ ಲೇಖನಿಯಿಂದ ಪದಪುಂಜಗಳನ್ನು ಆರಿಸಿದ್ದೀರಾ ಅಂತ? ಯೂಶ್ವಲಾಗಿ ನಾನು ಲೆಕ್ಕನೇ ಆಗ್ತಾ ಇರಲಿಲ್ಲ. ಲಾಸ್ಟ್ ಇಯರ್ ಲೆಕ್ಕ ಹಾಕೋಕ್ಕೆ ಶುರು ಮಾಡಿದ್ದು. 350 ಹತ್ರ ಇದ್ದೀನಿ. ನನಗೂ ಆಶ್ಚರ್ಯ ಆಗುತ್ತೆ, ಏನು ನಾನು ಇಷ್ಟು ಸಾಂಗ್ ಬರೆದ್ಬಿಟ್ನಾ ಅಂತ. 350 ಸಾಂಗ್ ಹತ್ರ ಬರೆದ್ಬಿಟ್ನಾ ಅಂತ. ಹೆಚ್ಚು ಕಮ್ಮಿ ಅದೊಂದು ನನಗೂ ಅದು ಆಶ್ಚರ್ಯ ಕಾಡ್ತಾ ಇರುತ್ತೆ. ಯಾಕಂತಂದರೆ ನಾನು ಲೈಕ್ ಪಾರ್ಟ್ ಟೈಮ್ ಲಿರಿಕ್ಸಿಸ್ಟ್ ಅಂತಲೇ ಅನ್ಬೋದು. ನಾನು ನಿರ್ದೇಶನ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದ್ರ ಮಧ್ಯೆ ಯಾವುದೋ ಸಿನಿಮಾಗಳ ಡೈಲಾಗ್ಸ್ ಒಪ್ಕೊಂಡಿರ್ತೀನಿ. ಅದ್ರ ಮಧ್ಯ ಹಾಡುಗಳು ಬರಿತಾ ಇರ್ತೀನಿ. ಬಟ್ ಹಾಡು ಅಂತ ಬಂದರೆ ನಾನು ಯಾವಾಗಲೂ ಅದನ್ನು ನಾನು ಮರೆಯಲ್ಲ. ಅಥವಾ ಎಂಥ ಕಷ್ಟ ಸಿಚುವೇಶನ್ ಇದ್ದರೂ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಟ್ಟಿದ್ದೀನಿ ಹಾಡು ಬರೆಯೋಕ್ಕೆ. ಹಾಡಿಗೆ ನಾನು ಯಾವಾಗಲೂ ಮೊದಲನೇ ಪ್ರಿಫರೆನ್ಸು. ಯಾಕಂತಂದ್ರೆ ನಾನೊಬ್ಬ ಲಿರಿಕ್ಸಿಸ್ಟಾಗೆ ನನ್ನ ಜರ್ನಿ ಶುರು ಮಾಡೋದ್ರಿಂದಾಗಿ. ಆ್ಯಂಡ್ ಕೆಲವೊಂದು ಹಾಡುಗಳು ಕೆಲವೊಂದು ಒತ್ತಡಗಳ ಮಧ್ಯೆ ಕೆಲವೊಂದನ್ನು ಬಹುಶಃ ಬಿಟ್ಟಿರ್ತೀನಿ. ಲೈಕ್ 3 ಹಾಡು ಬರೆಯೋ ಜಾಗದಲ್ಲಿ 2 ಹಾಡು, 1 ಹಾಡು ಈ ಥರ ಬರೆದಿರ್ತೀನಿ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ಕೂಡ ಎದೆಗೆ ಅಪ್ಕೊಂಡು ಮಾಡಿದ್ದೀನಿ. ಆ್ಯಂಡ್ ಅದು ಖುಷಿ ಕೊಡುತ್ತೆ ಆ ಜರ್ನಿ. ಆ್ಯಂಡ್ ನನಗೂ ಆಶ್ಚರ್ಯ ಉಂಟು ಮಾಡುತ್ತೆ, ಎಲ್ಲಿಂದ ಶುರುವಾದ ಜರ್ನಿ ಎಲ್ಲಿ ಗಂಟ ಕರ್ಕೊಂಬಂದಿದೆ ಅಂತ. ಬಟ್ ಅದೇ ಪ್ರೀತಿ, ಅದೇ ಲವ್, ಆ್ಯಂಡ್ ಹೊಸ ಡೈರೆಕ್ಟರ್ಗಳು ಮತ್ತು ಹೊಸ ಜರ್ನಿ. ಲಿರಿಕ್ಸಿಸ್ಟಾಗಿ ಅಂದರೆ ಲೈಕ್ ನಿರ್ದೇಶಕರಾಗಿ ನಾವೆಲ್ಲನೂ ಹ್ಯಾಂಡ್ಲು ಮಾಡ್ತಾ ಇರ್ತೀವಿ. ಲಿರಿಕ್ಸಿಸ್ಟ್ ಅಂತ ಬಂದಾಗ ನಾನೊಬ್ಬ ಬರಹಗಾರ ಆಗಿ ಇನ್ನೊಬ್ಬರು ನಿರ್ದೇಶಕರ ಭಾವನೆಗೆ ನಾನು ಜಸ್ಟಿಫೈ ಮಾಡಬೇಕಾಗತ್ತೆ. ಸೊ ಅದು ಅಷ್ಟು ಜನ ನಿರ್ದೇಶಕರ ಜೊತೆ ಜರ್ನಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಜೊತೆ ಜರ್ನಿ, ಅಷ್ಟು ನಾಯಕ ನಟರುಗಳು ಜರ್ನಿ. ಆ್ಯಂಡ್ ಯಾವಾಗಲೂ ಅದು ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನ ಕಲಿಸ್ಕೊಟ್ಟಿದೆ. ಆ್ಯಂಡ್ ಒಂದು ಖುಷಿ ಕೊಟ್ಟಿದೆ, ಜೊತೆಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಂತಲೇ ಅನ್ಬೋದು. ಚೇತನ್ ಅವರು ಯಾರು, ಎಲ್ಲಿಂದ ಬಂದರು, ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋದಾದರೆ ಏನು ಓದ್ಕೊಂಡಿದ್ದಾರೆ, ಎಲ್ಲಿಂದ ಬಂದರು ಅಂತ? ಆ್ಯಕ್ಚುಲಿ ಬಂದು ನಮ್ಮೂರು ಕೊಳ್ಳೇಗಾಲ ತಾಲೂಕಲ್ಲಿ ಸಿಂಗನಲ್ಲೂರು, ಅಣ್ಣವರು ಹುಟ್ಟಿದಂಥ ಅಂದರೆ ಲೈಕ್ ಅಣ್ಣವರ ಊರು. ಸಿಂಗನಲ್ಲೂರು ಪುಟ್ಟಸ್ವಾಮಿ ಅವರು ಏನಿದ್ದಾರೆ, ಅಣ್ಣವ್ರ ತಂದೆ ಊರು. ಆ ಊರಿನ ಪಕ್ಕ ಅನೂರು, ಮಾದೇಶ್ವರ ಬೆಟ್ಟಕ್ಕೆ ಹೋಗೋ ರೋಡು, ಅನೂರು ಪಕ್ಕ ಅಜ್ಜಿಪುರ ಅಂತ ಒಂದು ಚಿಕ್ಕ ಗ್ರಾಮ. ಅನೂರಲ್ಲಿ ನಾನು ಓದಿದಂಥದ್ದು. ಅಂದರೆ ಒಂದು 8 ಕಿಲೋಮೀಟರ್ ಡಿಫ್ರೆನ್ಸು. ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿ ಅಂತಲೇ ಅನ್ಬೋದು. ಆ್ಯಂಡ್ ಮಾದೇಶ್ವರ ಒಂದು ಜಾಗ ಅಂದರೆ ಲೈಕ್ ವೆರಿ ಡಿವೈನಿಕ್ ಪ್ಲೇಸ್ ಅಂತಲೇ ಅನ್ಬೋದು ಮಾದೇಶ್ವರ ಬೆಟ್ಟ. ಆ್ಯಂಡ್ ಅಲ್ಲಿಂದ ನಾನು LKG ಇಂದ 10th ತನಕನೂ ಅಲ್ಲೇ ಓದಿದ್ದು, ಕ್ರಿಸ್ತರಾಜ ಶಾಲೆ ಅಂತ. ಬಟ್ ಆ ಒಂದು ಶಾಲೆಯಲ್ಲಿ ನಾನು 12 ವರ್ಷದ ಜೀವನ ಬಹುಶಃ ನನಗೆ ಒಂದು ಇಲ್ಲಿ ತನಕ ಬರೋದಕ್ಕೆ ಒಂದು ಭದ್ರ ಬುನಾದಿ ಆಗ್ತು ಅಂತ ಅನಿಸುತ್ತೆ. ಯಾಕಂತಂದರೆ ಒಂದು ನಮ್ಮ ಒಂದು ಫ್ಯಾಮಿಲಿ ಇರ್ಬೋದು, ಮನೆತನ ಇರ್ಬೋದು. ನಮ್ಮ ತಾತ ಯಾವಾಗ್ಲೂ ಲೈಕ್ ಮೈಸೂರಿಗೆ ಹೋಗಿದ್ದು ಬಂದಾಗೆಲ್ಲ ಒಂದೊಂದು 5 kg ಬುಕ್ಗಳು ತೊಗೊಬಂದ್ಬಿಡೋರು. ಅದರಲ್ಲಿ ಚಿಕ್ಕ ವಯಸ್ಸಿಂದ ಅಂದರೆ ನನಗೆ ಒಂದು 5ನೇ ಕ್ಲಾಸ್ ಇದ್ದಾಗಿಂದನೂ ಕೂಡ ನಾನು ಓದೋದಕ್ಕೆ ಶುರು ಮಾಡಿದೆ ಅಂತ ನನಗೆ ನೆನಪಿರೋ ಅಂಥದ್ದು. ಲೈಕ್ ಆ ಒಂದು ಕ್ಯಾಟಗರಿ ಪುಸ್ತಕ, ಈ ಪುಸ್ತಕ ಆ ಥರ ಏನಿಲ್ಲ. ಕ್ರೈಮಿಂದ ಹಿಡಿದು ಸಾಯಿಸುತ್ತೆ ಅವ್ರ ಕಾದಂಬರಿಯಿಂದ ಹಿಡಿದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಾದಂಬರಿಗಳು ಹಿಡಿದು ತಾರಾಸು ಅವ್ರದ್ದು, ಭೈರಪ್ಪ ಅವ್ರದ್ದು ನಮ್ಮ ತಾತ ಅಷ್ಟು ಓದೋರು. ಮಿನಿ ಲೈಬ್ರರಿ ಇರ್ತಾಯಿತ್ತು, ಯಾವಾಗ ತೆಗೆದ್ರು ಇಷ್ಟು ಪುಸ್ತಕ ಸಿಗೋದು. ಬಹುಶಃ ಅದು ನನ್ನ ಒಳಗಡೆ ಒಬ್ಬ ಬರಹಗಾರನ ಹುಟ್ಟಾಕಿರ್ಬೋದು. ನಮ್ಮ ತಾತ ಬರೆಯೋದನ್ನು ನಾನು ನೋಡಿಲ್ಲ. ಯಾಕಂದ್ರೆ ಅವ್ರಿಗೆ ಅಂದರೆ ಲೈಕ್ ಬರೀತಾಯಿದ್ರು, ತುಂಬ ಬರೆಯೋದನ್ನು ಲೈಕ್ ಬರವಣಿಗೆನ ಹವ್ಯಾಸವಾಗಿ ಅವ್ರು ಯಾವತ್ತೂ ತಗೊಂಡಿದ್ದಿಲ್ಲ. ಅವ್ರು ತಮಿಳು ಕೂಡ ಬರೀತಾಯಿದ್ರು. ಬಟ್ ಓದೋರು, ತುಂಬ ಓದೋರು. ಆ್ಯಂಡ್ ಮಾಸಪತ್ರಿಕೆ ಇರ್ಬೋದು, ದಿನಪತ್ರಿಕೆ ಇರ್ಬೋದು, ಅದು ಯಾವಾಗಲೂ ಬರ್ತಾನೆ ಇತ್ತು. ಸೊ ಅಲ್ಲಿಂದ ಶುರುವಾದದ್ದು ಬಹುಶಃ ಇರ್ಬೋದು. ಆ್ಯಂಡ್ ನಮ್ಮ ತಾಯಿಗೂ ಕೂಡ ಓದೋ ಅಂಥ ಹವ್ಯಾಸ ಜಾಸ್ತಿ ಇತ್ತು. ಅದಾದ ನಂತರ ನನ್ನ ಶಾಲೆಯಲ್ಲಿ ನನಗೆ ವಿಷ್ಣು ಕೀರ್ತಿ ಸರ್ ಅಂತ ಕನ್ನಡ ಮೇಷ್ಟ್ರು, ಅವರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊತೀನಿ. ಆ್ಯಂಡ್ ಚಾನೇಶ್ವರ್ ಸರ್ ಅಂತ ಅವರನ್ನು ಕೂಡ ನೆನೆಸ್ಕೊತೀನಿ ನಾನು. ಆ್ಯಂಡ್ ಅವರಿಬ್ಬರ ಒಂದು ಲೈಕ್ ಪ್ರೋತ್ಸಾಹ ಇರ್ಬೋದು, ಆ್ಯಂಡ್ ಅವರಿಬ್ಬರು ಒಂದು ಮಾರ್ಗದರ್ಶನ ಇರ್ಬೋದು. ಬಹುಶಃ ಕನ್ನಡದ ಮೇಲೆ ಅತಿ ಹೋದಂಥ ಪ್ರೀತಿ ಬೆಳ್ಕೊಂತು ನನಗೆ. ಅದಾದ ನಂತರ ನನ್ನ ಜರ್ನಿ ಮೈಸೂರಿಗೆ ಶಿಫ್ಟ್ ಆಯಿತು. ಬಟ್ ನಾನು 10th ಆಗಿ PU ಟೈಮಲ್ಲೇ ನಾನು ಹಾಡುಗಳನ್ನ ಬರಿತಾ ಇದ್ದೆ, ಕವಿತೆಗಳನ್ನ ಬರೆಯೋದನ್ನ ಶುರು ಮಾಡಿದ್ದೆ. ಅಲ್ಲಿಂದ ಶುರುವಾಗಿ ಒಂದು ನಾನು ಫಸ್ಟ್ ನೆನಪಿರೋದು ಬಂದು 7ನೇ ತರಗತಿಯಲ್ಲಿದ್ದಾಗ ಒಂದು ಹಾಡು ಬರೆದಿದ್ದೆ.
ಲೈಕ್ ನನ್ನ ಕಂದ ಅಂತ, ಅದು ನನಗಿನ್ನೂ ನೆನಪಿದೆ. ಲೈಕ್ ಒಂದು ಹಸು ಒಂದು ಕರೂರ್ ಬಗ್ಗೆ ಏನು ಅಂದ್ಕೊಂಡು ಏನು ಫೀಲ್ ಮಾಡ್ಬೋದು ಅಂತ ಒಂದು ಮೂಕ ಪ್ರಾಣಿ. ಸೊ ಕವಿತೆಗಳನ್ನೆಲ್ಲ ನನಗೆ ವಿಷ್ಣು ಕೀರ್ತಿ ಸರ್ ಯೂಶ್ವಲಾಗಿ ನೋಡೋರು, ಖುಷಿ ಪಡೋರು ಆ್ಯಂಡ್ ಪ್ರೋತ್ಸಾಹ ನೀಡೋರು. ಅದಾದ ನಂತರ ಮರಿಮಲ್ಲಪಸ್ ಕಾಲೇಜಿಗೆ ಬಂದೆ ಮೈಸೂರು. ಇಲ್ಲಿಂದ ನಂದು ಪರಿಪೂರ್ಣವಾಗಿ ನನ್ನ ಜೀವನದ ಒಂದು ತಿರುವು ಅಂತಲೇ ಅನ್ಬೋದು. ಮರಿಮಲ್ಲಪಸ್ಸಲ್ಲೂ ಅಷ್ಟೇ ವಿಷ್ಣು ಅಂತ ಒಬ್ಬರು ಲೆಕ್ಚರರು. ಆ್ಯಕ್ಚುಲಿ ಅಲ್ಲಿ ಮ್ಯಾಗ್ಝೀನ್ ಬಂದು ಇಯರ್ಲಿ ಮ್ಯಾಗ್ಝೀನು ಚೇತನ ಅಂತ ಪುಸ್ತಕದ ಹೆಸರು. ಅದರಲ್ಲಿ 2 ವರ್ಷ ಕೂಡ ನಾನು ಸೈನ್ಸ್ ವಿಭಾಗದ ವಿದ್ಯಾರ್ಥಿ. ಅಲ್ಲಿ 2 ವರ್ಷ ಕೂಡ ಪೋಯಮ್ ಅಂತ ಏನಿರುತ್ತೆ ಕಾವ್ಯ ವಿಭಾಗದಲ್ಲಿ 2 ವರ್ಷವೂ ನಂದು ಮೊದಲನೇದು ಕವಿತೆ. ಅದು ಈಗಲೂ ಆ ಇಯರಲ್ಲಿ ಇದೆ. ಅದು ಖುಷಿ ಕೊಡುತ್ತೆ ನನಗೆ. ಒಂದು ದೂರ ತೀರಯಾನ ಅಂತ, ಆ್ಯಂಡ್ ಇನ್ನೊಂದು ಮರ್ತು ಬಿಟ್ಟಿದ್ದೀನಿ. ಸೊ ಅವೆರಡೂ ಕೂಡ ಮೊದಲ ಕವಿತೆ, ಎರಡೂ ಕೂಡ ಫಸ್ಟ್ ಪ್ಲೇಸಲ್ಲಿ ಇದ್ದಂಥದ್ದು, ಮ್ಯಾಗ್ಝೀನಲ್ಲಿ ಪ್ರಿಂಟ್ ಆಗಿರೋ ಅಂಥದ್ದು. ಆ್ಯಂಡ್ ಅಲ್ಲೂ ಅಷ್ಟೇ ಯೂಶ್ವಲಾಗಿ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಂದ ಕನ್ನಡದ ಮೇಲೆ ಅಷ್ಟೊಂದು ಕಾಳಜಿ ಅಥವಾ ಕನ್ನಡನ ಅಷ್ಟೊಂದು ಪ್ರಮುಖವಾಗಿ ತಗೊಳ್ಳಲ್ಲ. ಬಟ್ ಅಲ್ಲಿ ನಾನು ಎಷ್ಟೋ ಪದ್ಯಗಳನ್ನು ವಿಸ್ತರಿಸಿ ಹೇಳುವಂಥದ್ದು, ಆ ಥರದ್ದೊಂದು ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡೋರು. ನನಗೂ ಭಾಳ ಖುಷಿ ಕೊಡ್ತಾಯಿತ್ತು. ಅದಾದ ನಂತರ ನನ್ನ ಪಯಣ, ಆ ಸಂದರ್ಭದಲ್ಲಿ ನಾನು ಆಲ್ಬಮ್ಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದೆ. ಮಾದೇಶ್ವರದ ಹಾಡಿರ್ಬೋದು, ನುಡಿಮನವೇ ಇರ್ಬೋದು, ಆ್ಯಂಡ್ ಮರುಡೇಶ್ವರ ಹಾಡು, ವೀರಭದ್ರೇಶ್ವರದ ಹಾಡು, ಡಿವೈನಿಗೆ ಆವಾಗ ಕ್ಯಾಸೆಟ್ಗಳು ಆಗ್ತಾಯಿದ್ದಂಥ ಸಂದರ್ಭ. ಆ್ಯಂಡ್ ಅದಾದ ನಂತರ ನನ್ನ ಅಲ್ಲೇ ವಿದ್ಯಾವಿಕಾಸ್ VV-ITನಲ್ಲಿ ನಾನು ಬಂದು ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ. ಬಟ್ ನನಗೆ ಪ್ಯಾಷನ್ ಬಂದು ಅಂದರೆ ಲೈಕ್ ಮೊದಲಿಂದನೂ ನನಗೆ ಬರವಣಿಗೆ ಮೇಲೆ ಆಸಕ್ತಿ. ಆ ಸಂದರ್ಭಗಳಲ್ಲಿ ನಾಟಕಗಳಿಗೆ ನಮ್ಮ ಸ್ನೇಹಿತರುಗಳ ಜೊತೆ ಕಲಾವಂದ್ರ ಡೈಲಾಗ್ಸ್ಗಳು ಬರಿತಾಯಿದ್ದೆ, ಸ್ಕಿಟ್ಗಳು ಬರಿತಾಯಿದ್ದೆ. ಅಲ್ಲಿಂದ ನಾನು ಕ್ಯಾಸೆಟ್ಗಳು ಮಾಡೋದಕ್ಕೆ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೆ. ಆ ಸಂದರ್ಭಗಳಲ್ಲಿ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಹೇಮಂತ್ ಅಂತ, ಹುಬ್ಳಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಅಲ್ಲಿಂದ ನನಗೆ ಒಂಥರ ಲೈಕ್ ಇಂಡಸ್ಟ್ರಿ ಒಳಗಡೆ ಅಚಾನಕ್ ಜರ್ನಿ ಅಂತಲೇ ಅನ್ಬೋದು. ನಂಗೆ ತುಷಾರ್ ರಂಗನಾಥ್ ಸರ್ ಒಂದು ಸಿಕ್ಕಿದ್ದಿರ್ಬೋದು, ಆ್ಯಂಡ್ ಅವ್ರ ಜೊತೆ ಒಬ್ಬ ಸಹಾಯಕ ಬರಹಗಾರನಾಗಿ ಟ್ರಾವೆಲ್ ಇರ್ಬೋದು. 2009 ಶುರು ಮಾಡಿದ್ರೆ ನನ್ನ ಜೀವನದಲ್ಲಿ 3 ಅರ್ಜುನ್ ಅನ್ನೋ ಒಂದು ಪದ ಸಿಕ್ಕಾಪಟ್ಟೆ ಲಕ್ಕಿ ಪದ ಅಂತಲೇ ಅನ್ಬೋದು. ಯಾಕಂತಂದರೆ ನನಗೆ ಮೊದಲು ಸಾಹಿತ್ಯ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಅವರು. ಅರ್ಜುನ್ ಸರ್ಜಾ ಅವರು ನನ್ನ ಲಾಂಚ್ ಮಾಡಿದ್ದು ಡೈರೆಕ್ಟ್ರಾಗಿ. AP ಅರ್ಜುನ್ ಅವ್ರ ಜೊತೆ ನಾನು ಅದ್ದೂರಿ ಸಿನಿಮಾ ಕೆಲಸ ಮಾಡಿದ್ದೀನಿ. ಬಟ್ ಅದಕ್ಕೂ ಮುಂಚೆ ರಂಗನಾಥ್ ಸರ್ ಜೊತೆ ಮಾಡ್ತಾಯಿದ್ದೆ. ಬಟ್ 3 ನನಗೆ ವೆರಿ ಎಮೋಷ್ನಲ್ ವ್ಯಕ್ತಿಗಳು ಮತ್ತು ಒಂದು ಎಮೋಷ್ನಲ್ ಜರ್ನಿ. ಆ ಸಂದರ್ಭದಲ್ಲಿ ರಂಗಣ್ಣನ ಜೊತೆ ಹೇಳೋದಾದರೆ ತುಂಬ ಸಿನಿಮಾಗಳಿದೆ ಅಂತ ಅನ್ಬೋದು. ಆ ರಂಗಣ್ಣನ ಜೊತೆ ಜರ್ನಿ ವಿಶೇಷವಾದಂಥ ಜರ್ನಿ. ಅವರು ಸುಂಟ್ರಗಾಳಿ ಸಿನಿಮಾಗೆ ಡೈಲಾಗ್ ಬರೆದಿರೋಂಥದ್ದು ಇರ್ಬೋದು. ನಾನು ಇವತ್ತಿನ ಡೈಲಾಗ್ಸ್ಗಳನ್ನ ನಾನು ಬರಿತೀನಿ ಅಂತಂದರೆ ಅದೆಲ್ಲ ಕ್ರೆಡಿಟ್ ನಮ್ಮ ಗುರುಗಳಿಗೆ ಸೇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಫಸ್ಟ್ ಸಿನಿಮಾ ಯಾವುದೇ ಇದ್ರೂ ಫಸ್ಟ್ ಕೇಳ್ಕೊಬಿಡ್ತೀನಿ ನಿರ್ಮಾಪಕರಿಗೆ, ಸರ್ ನಮ್ಮ ಗುರುಗಳದೊಂದು ಕಾರ್ಡ್ ಹಾಕೊಂಡ್ಬಿಡ್ತೀನಿ ಸರ್ ಫಸ್ಟು ಅಂತ. ಆ್ಯಂಡ್ ಅದು ಎಲ್ಲರೂ ಒಪ್ಕೊಂಡಿದ್ದಾರೆ. ಆ್ಯಂಡ್ ಅದೊಂದು ಯಾವಾಗಲೂ ನನಗೊಂದು ಎನರ್ಜಿ ತುಷಾರ್ ರಂಗನಾಥ್ ಅಂದರೆ. ಯಾಕಂತಂದರೆ ಎಷ್ಟೋ ಪದಗಳು ಅಂದರೆ ಲೈಕ್ ಎಷ್ಟೋ ಲೈನ್ಸಲ್ಲಿ ಹೇಳೋ ಅಂಥದ್ದನ್ನ ಅವರು ಬರೀ 3 ಲೈನಲ್ಲಿ ಹೇಳಿ ಮುಗಿಸ್ತಾ ಇದ್ದಂಥದ್ದು. ಮನೆ ದೇವ್ರ ಆಂಜನೇಯ ಎತ್ತಿದ್ರೆ ಗದೆ ಬೀಳುತ್ತೆ ಹೋದೆ, ಈ ಥರ ಪಂಚ್ ಡೈಲಾಗ್ಸ್ಗಳಿಗೆ ಫೇಮಸ್ ರಂಗಣ್ಣ. ಆ್ಯಂಡ್ ಅವ್ರ ಜೊತೆ ಜರ್ನಿನೇ ನನಗೆ ಇಲ್ಲಿ ತನಕ ಕರ್ಕೊಬಂದಿದೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕಂತಂದರೆ ಯೂಶ್ವಲಾಗಿ ಸಿನಿಮಾಗೂ ನಮಗೂ ಅದು ಅಜಗಜಾಂತರ ವ್ಯತ್ಯಾಸ. ಯಾಕಂತಂದರೆ ಆವಾಗ ಅಪ್ಪು ಸರ್ ಸಿನಿಮಾಗಳನ್ನ ನೋಡ್ತಾ ಇದ್ದಿದ್ದು ಥಿಯೇಟ್ರಲ್ಲಿ, ಕೊಳ್ಳೇಗಾಲ ಥಿಯೇಟ್ರಲ್ಲಿ. ಆ್ಯಂಡ್ ಇನ್ನೊಂದು ಅಲ್ಲಿಂದ ಜರ್ನಿ ಅವ್ರಿಗೆ ಸಿನಿಮಾ ಮಾಡೋರು ತನಕ ಕರ್ಕೊಂಬರುತ್ತೆ ಅಂತಂದರೆ ಅದೊಂದು ಡೆಸ್ಟಿನಿ. ಆ್ಯಂಡ್ ನಾನು ನಂಬೋದು ಏನಂತಂದರೆ ಯೂಶ್ವಲಾಗಿ ಒಬ್ಬ ಬರಹಗಾರ ಅಥವಾ ಒಬ್ಬ ಸಾಹಿತಿ ಪ್ರಪಂಚನ ಓದ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ನಮ್ಮ ಸುತ್ತ ಏನು ನಡೀತಾ ಇದೆ ಅಥವಾ ನಮ್ಮ ಸುತ್ತ ನಡೆಯೋಂಥ ವಿಚಾರಗಳು ಅಂದರೆ ಎಷ್ಟೋ ಸಲ ಹೇಳ್ತಾರೆ, ಆ್ಯಕ್ಚುಲಿ ಇದು ಬೇರೆ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದ್ರೆ ದಾನ ಮಾಡೋಕ್ಕೆ ದುಡ್ಡು ಬೇಕಾಗಿಲ್ಲ, ಮನ್ಸು ಬೇಕು ಅಂತ. ಹಾಗೆ ಬರೆಯೋಕ್ಕೆ ವಿದ್ಯೆ ಬೇಕಾಗಿಲ್ಲ, ಅದನ್ನು ಅನುಭವಿಸೋ ಮನ್ಸು ಬೇಕು. ಪ್ರತಿಯೊಂದೂ ಕೂಡ ಆಸ್ವಾದಿಸೋ ಅಂಥ ಮನ್ಸು ಬೇಕು, ಬೇರೆ ದೃಷ್ಟಿಕೋನದಲ್ಲಿ ನೋಡೋ ಅಂಥದ್ದು ಬೇಕು. ನನಗೆ ಯಾವಾಗಲೂ ಬರಹಗಾರರ ಮೇಲೆ ಅತೀವವಾದಂಥ ಪ್ರೀತಿ. ಆ್ಯಂಡ್ ಯಾಕಂತಂದರೆ ಬರವಣಿಗೆ ಭಾಳ ಕಷ್ಟವಾದಂಥದ್ದು. ಒಂದು ಖಾಲಿ ಪೇಪರಲ್ಲಿ ಒಂದು ಪೆನ್ ಇಟ್ಕೊಂಡು ಒಬ್ಬ ವ್ಯಕ್ತಿ ಏನೋ ಬರೀತಾನೆ ಅನ್ನೋದೇ ತುಂಬ ದೊಡ್ಡ ವಿಷಯ ಅಂತ ನಾನು ಬಿಲೀವ್ ಮಾಡ್ತೀನಿ. ಯಾಕಂತಂದರೆ ಒಬ್ಬರ ತಂದೆ ತಾಯಿಯವ್ರ ಜೀವಮಾನದ ಒಂದಿಷ್ಟು ಶ್ರಮ ಹಾಕಿ ಮಾಡಿರೋ ಅಂಥದ್ದನ್ನ ತಮ್ಮ ಮಕ್ಕಳಿಗೆ ವಿದ್ಯಾರ್ಥಿಯಾಗಲಿ ಅದು ಮಾಡಲಿ ಅಂತೇಳಿ ದೊಡ್ಡ ಮಟ್ಟಕ್ಕೆ ಅಚೀವ್ ಮಾಡಲಿ ಅಂತ ಅಷ್ಟೆಲ್ಲ ಸ್ಪೆಂಡ್ ಮಾಡ್ತಾರೆ. ಬಟ್ ಅದನ್ನು ಯಾರೋ ಟೆಕ್ಸ್ಟ್ ಬುಕ್ ಬರ್ಕೊಂಡು ಓದಿರೋದನ್ನೇ ಬರೆದು ಪಾಸ್ ಮಾಡೋದು ಭಾಳ ಕಷ್ಟ ಇದೆ. ಸೊ ಒಬ್ಬ ಬರಹಗಾರರುಗಳು ಅವರ ಕಲ್ಪನೆಯಲ್ಲಿ ಬರೆದು ಅದನ್ನು ಒಂದು ಸಿನಿಮಾ ಮಾಡಿ ಅಥವಾ ಒಂದು ಹಾಡು ಮಾಡಿ ಅದು ತುಂಬ ದೊಡ್ಡ ಹಿಟ್ಟಾಗಿ ಅಥವಾ ಆ ಥರದ್ದೆಲ್ಲ ನೋಡಿದಾಗ ಯಾವಾಗಲೂ ಬರಹಗಾರರು ಒಂಥರ ಡಿವೈನಿಗೆ ಬ್ಲೆಸ್ಡ್ ಪೀಪಲ್ ಅಂತ ಅನಿಸುತ್ತೆ. ಸೊ ನಾನೊಬ್ಬ ಬರಹಗಾರನಾಗಿರೋದು ನಾನು ತುಂಬ ಎಂಜಾಯ್ ಮಾಡ್ತೀನಿ. ನಿರ್ದೇಶಕ
ಅದು ಯಾವಾಗಲೂ ಅದು ಬಂದ್ಬಿಟ್ಟಿದೆ ಜೊತೆಯಲ್ಲಿ. ಬಟ್ ಬರಹಗಾರರು ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ಅವ್ರ ಪತ್ರಿಕೆಯಲ್ಲಿ ಬರಿಬೋದು, ಅಥವಾ ಅವರು ಸಿನಿಮಾದಲ್ಲಿ ಬರಿಬೋದು, ಅಥವಾ ಕಾಲೇಜ್ಗಳಲ್ಲಿ ಅಂದರೆ ಲೈಕ್ ಲೆಕ್ಚರರ್ಗಳಿರೋ ಬರಹಗಾರರು ಯಾರು ಬರವಣಿಗೆ ಬರೀತಾರೆ ಅವ್ರ ಕಂಡ್ರೆ ನಂಗೆ ಯಾವಾಗಲೂ ಕೂಡ ಒಂದು ವಿಶೇಷವಾದಂಥ ಪ್ರೀತಿ ಮತ್ತು ಒಲವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಚೇತನ್ ಅವರ ಜರ್ನಿ ಇಂಡಸ್ಟ್ರಿ ಜೊತೆ ಬಹಳ ವರ್ಷಗಳದ್ದು. 2009 ಇದ್ದಾರೆ, ಆಲ್ಮೋಸ್ಟ್ ಅಲ್ಲೂ 6-7 ಒಂದೂವರೆ 2 ದಶಕ ಅಂದ್ಕೊಳ್ಳಿ ಆಲ್ಮೋಸ್ಟ್. ಸೊ 2 ದಶಕದಿಂದ ವರ್ಷಕ್ಕೆ ಒಂದೊಂದು ಸಿನಿಮಾ ಅಂದಿದ್ರು 20 ಸಿನಿಮಾ ಮೇಲೆ ದಾಟಬೇಕಿತ್ತು, ಬೇಡ 15 ಸಿನಿಮಾನೇ ಆಗಬೇಕಿತ್ತು. ಬಟ್ ಸೋ ಫಾರ್ ನೋಡಿದ್ರೆ 5 ಸಿನಿಮಾ, 5ನೇ ಸಿನಿಮಾ ನಡೀತಾ ಇದೆ. ಹೌದು, ನಾನು ಸಿನಿಮಾಗಳ ಸಂಖ್ಯೆ ಸೀಮಿತ. ಹೌದು, ನಾನು ನಿರ್ದೇಶಕ ಲಾಂಚ್ ಆಗಿದ್ದು ಬಂದು 2014ರಲ್ಲಿ, ಅಂದರೆ 12ರಲ್ಲಿ ಅದ್ದೂರಿ ರಿಲೀಸ್ ಆಯಿತು. ಅದಾದ ನಂತರ ಲೈಕ್ ನಾನು ನಿರ್ದೇಶಕ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದವನಲ್ಲ, ಬರಹಗಾರ ಆಗಬೇಕು ಅಂತ ಬಂದವನು. ಬಟ್ ಸಿಕ್ಕಂಥ ಒಂದು ಅಪರ್ಚುನಿಟಿ ಆ್ಯಂಡ್ ನಂಬದಂಥ ವ್ಯಕ್ತಿಗಳು, ಆ್ಯಂಡ್ ನಾನು ಯಾವಾಗಲೂ ಮೊದಲಿಂದನೂ ನನಗೇನು ನಂಬೋದಂದರೆ, ನಾನು ಕಸ ಗುಡಿಸಿದ್ರು ಅಚ್ಚುಕಟ್ಟಾಗಿ ಗುಡಿಸ್ಬೇಕು, ಅಥವಾ ಒಂದು ಕಾಫಿ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ಸೊ ಚಿಕ್ಕ ಚಿಕ್ಕ ಕೆಲಸದಲ್ಲೂ ಒಂದು ಪರ್ಫೆಕ್ಷನ್ ಆಗಿರಬೇಕು ಅನ್ನೋದನ್ನು ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಅದು ಒಲ್ದು ಬಂತು ನಿರ್ದೇಶನ. ಬಹುದ್ದರಾದ ನಂತರ ಮತ್ತೆ ಗೆಳೆಯನ್ಗೆ 3ನೇ ಸಿನಿಮಾ ಭರ್ಜರಿ ಮಾಡಿದ್ವಿ. ಬಟ್ ಇವೆರಡು ಸಿನಿಮಾ ಇಟ್ ವಾಸ್ ಲೈಕ್ ಗೆಳೆಯನ್ ಕೆರಿಯರ್ಗೆ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಸಿನಿಮಾಗಳಾಗಿದ್ದು. ಆ್ಯಂಡ್ ನನ್ನ ಕೆರಿಯರ್ಗೂ ಕೂಡ ಸ್ಟಾರ್ಟಿಂಗ್ 2 ಸಿನಿಮಾ. ಆ್ಯಂಡ್ ಅದಾದ ನಂತರ ತೊಗೊಂಡ್ರೆ ಭರಾಟೆ ಸಿನಿಮಾ ಮುರಳಿ ಸರ್ಗೆ ಮಾಡಿದಂಥದ್ದು. ಅದಾದ ನಂತರ ಅಪ್ಪು ಸರ್ ಜೊತೆ ಜೇಮ್ಸ್ ಆದಂಥದ್ದು. ನನಗೇನಂತಂದರೆ ಮಾಡೋದು ಒಂದು 10 ಸಿನಿಮಾ ಆದರೂ ಕೂಡ ಒಂದು ಮನ್ಸಿಗೆ ತೃಪ್ತಿ ಕೊಡಬೇಕು ಫಸ್ಟು ಆ್ಯಸ್ ಎ ನಿರ್ದೇಶಕ ಆಗಿ ನನಗೆ. ಆವಾಗ ಮಾತ್ರ ನಾನು ಆಡಿಯನ್ಸಿಗೆ ತೃಪ್ತಿ ಕೊಡ್ಬೋದು ಅನ್ನೋ ಥರದ್ದು ಒಂದು ನಂಬಿಕೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಬೇಕು ಸಿನಿಮಾಗಳನ್ನು. ಬಟ್ ಮಾಡಿದಷ್ಟು ಸಿನಿಮಾಗಳು ಕೂಡ ದೊಡ್ಡ ಸಕ್ಸಸ್ ಆಗಿರೋ ಅಂಥದ್ದು ಒಂದು ಕನ್ನಡ ಪ್ರೇಕ್ಷಕರ ಒಂದು ದೊಡ್ಡತನ ಅಂತ ಅನ್ಬೋದು. ಆ್ಯಂಡ್ ಅವರ ಒಂದು ಪ್ರೀತಿ ವಿಶ್ವಾಸ, ಅವರು ಅರಸದ ರೀತಿ, ಆ್ಯಂಡ್ ಪ್ರತಿ ಸಿನಿಮಾಯಿಂದನೂ ಕೂಡ ಎಲ್ರಿಗೂ ಒಳ್ಳೆಯದಾಗಿರೋ ಅಂಥದ್ದು. ನಿರ್ಮಾಪಕರು ಇರ್ಬೋದು, ಎಕ್ಸಿಬಿಟರ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು, ಅದು ಯಾವಾಗಲೂ ಒಂದು ಖುಷಿ ಕೊಡುತ್ತೆ, ಒಂದು ತೃಪ್ತಿ ಕೊಡುತ್ತೆ. ಆ್ಯಂಡ್ ಈಗ ಬರ್ಮಾ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ. ಕಿರುತೆರೆಯಲ್ಲಿ ನಾಯಕ ನಟರಾಗಿ ಅಭಿನಯಿಸಿದಂಥವರು ರಕ್ಷ್ ರಾಮ್ ಅವ್ರಿಗೆ ಹಾಕೊಂಡು ಬರ್ಮಾ ಅಂತ ಒಂದು ಸಿನಿಮಾ. ಅವರು ಕೂಡ ಹಳೇ ಒಂದು 7 ವರ್ಷದ ಗೆಳೆಯ ಅಂತಲೇ ಅನ್ಬೋದು. ತುಂಬ ಸಲ ಸಿನಿಮಾ ಮಾಡೋಣ ಅಂತ ಇದ್ರು. ಇವಾಗ ಅವ್ರ ಜೊತೆ ಬರ್ಮಾ ಸಿನಿಮಾ ಮಾಡ್ತಾಯಿದ್ದೀನಿ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಸಿನಿಮಾ ಲೈನಪ್ಸ್ ಇದೆ, ಆದಷ್ಟು ಬೇಗ ಮಾಡ್ಕೊಂಡು ಹೋಗ್ಬೇಕು. ಜೇಮ್ಸ್ ಸಿನಿಮಾ 100 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದಂಥ ಸಿನಿಮಾ. ಅಪ್ಪು ಸರ್ ಅವರ ಕೊನೆಯ ಸಿನಿಮಾ ಅನ್ನೋ ಕಾರಣ ಒಂದು. ಎರಡನೇದು, ಅದು ವಿಜುವಲಿ ಅಷ್ಟು ಗ್ರ್ಯಾಂಡ್ಯೂರ್ ಇತ್ತು. ನಿಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್ ಕೂಡ ಆಗಿತ್ತು. ನಿಮ್ಮ ಕಲ್ಪನೆಗಳಿಗೆ ನೀವು ಜೀವ ತುಂಬುವಂಥ ಕಾರ್ಯ ಬಿಗ್ ಸ್ಕ್ರೀನಲ್ಲಿ ಮಾಡಿದ್ರಿ ಅದು. ಸೊ 100 ಕೋಟಿ ಗಳಿಸಿದಂಥ ಸಿನಿಮಾ ಆದಮೇಲೆ ಚೇತನ್ ಅವರು ತುಂಬ ಬ್ಯುಸಿ ಆಗಿಬಿಡ್ತಾರೆ ಅಂದ್ಕೊಂಡು, ಎಲ್ಲ ಒಂದು ಕಡೆ ಅಪ್ಪು ಸರ್ ಅಗಲಿಕೆ ನಿಮ್ಮನ್ನ ಎಮೋಷ್ನಲಿ ಕಟ್ ಆಗ್ತಾ ಅಂತ, ಅಂದರೆ ಅದರಿಂದ ಡಿಸ್ಟರ್ಬ್ ಆಗಿದ್ರ ಚೇತನ್ ಅವರು? ಸ್ವಲ್ಪ ದಿನ ಗ್ಯಾಪ್ ತೊಗೊಂಡು ನಿಧಾನಕ್ಕೆ ಮಾಡೋಣ ಅಂತ ತಡ ಮಾಡಿದ್ರ ಡೈರೆಕ್ಷನ್ ಹೇಗೆ ಅಂತಕ್ಕಂಥದ್ದು? ಆ್ಯಕ್ಚುಲಿ ಜೇಮ್ಸ್ ಆದಮೇಲೆ ಸಿಕ್ಕಾಪಟ್ಟೆ ಅಪರ್ಚುನಿಟೀಸ್ ಬಂತು ಅಂತಲೇ ಅನ್ಬೋದು. ಯಾಕಂತಂದರೆ ಅಷ್ಟು ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಿದಂಥ ಸಿನಿಮಾ. ಆ್ಯಂಡ್ ಮೊದಲನೇ ದಿನ ಅಷ್ಟು ಕನ್ನಡಿಗರು ಥಿಯೇಟ್ರಿಗೆ ಬಂದು ನೋಡಿದಂಥ ಸಿನಿಮಾ. ಆ್ಯಂಡ್ ಅಪ್ಪು ಸರ್ ಮೇಲಿದ್ದಂಥ ಒಂದು ಪ್ರೀತಿ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಆ್ಯಂಡ್ ಅಭಿಮಾನಿಗಳು ಭಾಳ ಲೈಕ್ ಎಮೋಷ್ನಲಿ ಕನೆಕ್ಟ್ ಆದಂಥ ಸಿನಿಮಾ. ಆ್ಯಂಡ್ ನನಗೆ ಅದಾದ ನಂತರ ಅಂದರೆ ಲೈಕ್ ಜೇಮ್ಸ್ ಆದ ನಂತರ ನನಗೆ ಲಿಟ್ರಲಿ ಆ ನೆನಪುಗಳೇ ಜಾಸ್ತಿ ಇರ್ತಾಯಿತ್ತು. ಯಾಕಂದರೆ ಅಪ್ಪು ಸರ್ ಜೊತೆ ರಾಗಣ್ಣ ಹೇಳ್ತಾ ಇರೋ ಒಂದ್ಸಲ, ನೀವು ಪುಣ್ಯವಂತರು, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅಪ್ಪು ಸರ್ ಜೊತೆ ಅಂತ. ಆ ಮೂಮೆಂಟ್ಗಳು ಅಂದರೆ ಲೈಕ್ ಒಂದು ಅಕಾಲಿಕ ಮರಣ ಆ್ಯಂಡ್ ಒಬ್ಬರು ಹೀರೋ ನಮ್ಮ ಮೇಲೆ ಇಟ್ಟರ ಅಂತ ನಂಬಿಕೆ, ಅದನ್ನ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸು, ಅವೆಲ್ಲದ್ರದ್ದು ಒಂದು ಜವಾಬ್ದಾರಿ. ಅದಾದ ನಂತರ ಥಿಯೇಟ್ರಿಗೆ ತಂದು ಅದೊಂದು ಅಷ್ಟು ದೊಡ್ಡ ಮಟ್ಟದ ಒಂದು ಸಕ್ಸಸ್ ಆದ ನಂತರ ಅಂದರೆ ಆ ನೆನಪುಗಳು, ಎಸ್ಪೆಷಲಿ ಅಪ್ಪು ಸರ್ ಜೊತೆ ಇದ್ದಂಥ ಜರ್ನಿಲಿ ಲೈಕ್ ನನಗೆ ಸಡನ್ನಾಗಿ ಯಾವುದು ಮಾಡೋದು ಬೇಡ ಸಿನಿಮಾಗಳು, ನನಗೆ ಮೆಂಟಲಿ ಏನೋ ಒಂದು ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು, ಅಥವಾ ಒಂದು ಗ್ಯಾಪ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಆ ಗ್ಯಾಪಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ಒಂದು 5 ಸ್ಕ್ರಿಪ್ಟ್ಗಳನ್ನ ಮಾಡಿ ಇಟ್ಕೊಂಡೆ ಫಸ್ಟು. ಇವಾಗ ಒಂದ್ರ ನಂತರ ಒಂದು ಶುರು ಮಾಡಬೇಕು. ಅಕ್ಟೋಬರಿಂದ ಬರ್ಮಾ ಮಾಡ್ತಾಯಿದ್ವಿ. ಅದಾದ ನಂತರ ಇನ್ನೂ 2 ಸಿನಿಮಾಗಳಿದೆ. ಆ್ಯಂಡ್ ನನಗೆ ಯಾವಾಗಲೂ ಆದಷ್ಟು ಬೇಗ ಸಿನಿಮಾಗಳು ಮಾಡಬೇಕು, ಹರಿಯಾಗಿ ಸಿನಿಮಾ ಮಾಡಬೇಕು, ದೊಡ್ಡದು ಸಿನಿಮಾ ಮಾಡಬೇಕು. ಆ ಥರದಕ್ಕಿಂತ ಹೆಚ್ಚಾಗಿ ಮಾಡೋ ಸಿನಿಮಾನ ಯಾರು ನಂಬಿಕೆಯಿಂದ ಒಂದು ಹೀರೋ ನಂಬಿ ಒಂದು ಸಿನಿಮಾ ಕೊಟ್ಟಾಗ ಅದನ್ನು ಅಷ್ಟೇ ಒಂದು ನಂಬಿಕೆ ಉಳಿಸ್ಕೊಂಡು ಅದನ್ನು ಅಷ್ಟು ನೀಟಾಗಿ ಸಿನಿಮಾ ಕಟ್ಕೊಟ್ಟು ಆ ನಿರ್ಮಾಪಕರಿಗೂ ಎಲ್ರಿಗೂ ಒಳ್ಳೇದಾಗೋ ಥರದ್ದು ಒಂದು ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥದ್ದು. ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಸೂಪರ್. ಇನ್ನು ಕೊನೆಯದಾಗಿ ಒಂದೆರಡು ಪ್ರಶ್ನೆಯಲ್ಲಿ ಮುಗಿಸೋದಾದರೆ, ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ
ನೀವು ಮಾಡಿದಂಥ ಕೆಲಸಕ್ಕೆ ಆ ಸಿನಿಮಾದ ಹೀರೋಗಳು ಅಥವಾ ಕಲಾವಿದರು ಯಾರೋ ಒಬ್ರು ಈ ಥರ ಚೆನ್ನಾಗಿ ಬಂದಿದೆ ಅಂದಾಗಲೇ ಅದಕ್ಕಿಂತ ದೊಡ್ಡ ಅವಾರ್ಡ್ ಬೇರೆ ಏನಿರಲ್ಲ. ಅದರ ಹೊರತಾಗಿ ನಿಮಗೂ ಸಾಲು ಅವಾರ್ಡ್ಗಳು ಬಂತು. ಅವಾರ್ಡ್ಗಳ ಬಗ್ಗೆ ಮಾತಾಡೋದು. ಅವಾರ್ಡು ಯಾವಾಗಲೂ ಕೂಡ ಅವಾರ್ಡ್ ಅನ್ನೋದು ಒಬ್ಬ ಟೆಕ್ನಿಷಿಯನ್ಗೆ, ರೈಟ್ರಿಗೆ ಒಂದು ದೊಡ್ಡ ಎನರ್ಜಿ ಕೊಡುತ್ತೆ. ನಮ್ಮ ಮೇಲೆ ನಮಗೆ ಒಂದು ದೊಡ್ಡ ನಂಬಿಕೆ ಹುಟ್ಟಾಕತ್ತೆ. ನಾವು ಮುಂದಿನ ಕೆಲಸಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ಕೊಡುತ್ತೆ. ಸೊ ಹಂಗೆ ನೋಡೋದಾದರೆ ಬಹದ್ದೂರ್ ಸಿನಿಮಾಯಿಂದನೇ ಭಾಳಷ್ಟು ಅವಾರ್ಡ್ಗಳು ಬಂತು. ಆ್ಯಂಡ್ ಚಿತ್ರಸಂತೆ ಅವಾರ್ಡ್ಗಳಿರ್ಬೋದು, ಭಾಳಷ್ಟು ಅವಾರ್ಡ್ಗಳು. ನಾವು ಮಾಡಿದಂಥ ಎಲ್ಲ ಸಿನಿಮಾಗೂ ಅವಾರ್ಡ್ ಸಿಕ್ಕಿದೆ. ಭರ್ಜರಿ ಸಿನಿಮಾಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ಗಳು ಸಿಕ್ಕಿದ್ದಿರ್ಬೋದು. ಅದಾದ ನಂತರ ಬರಡೆ ಸಿನಿಮಾಗೆ ಸಿಕ್ಕಂಥ ಅವಾರ್ಡ್ ಇರ್ಬೋದು, ಚಿತ್ರಸಂತೆ ಅವಾರ್ಡ್. ಅದಾದ ನಂತರ ಚಿತ್ತಾರ್ ಅವಾರ್ಡ್ ಇರ್ಬೋದು, ಅಥವಾ ಸೈಮಾ ಯೋಗ್ಯ ಸಿನಿಮಾಗೆ ಒಬ್ಬ ಲಿರಿಕ್ಸಿಸ್ಟಾಗಿ ಸೈಮಾ ಅವಾರ್ಡ್ ಸಿಕ್ಕದ್ದಿರ್ಬೋದು. ಆ್ಯಂಡ್ ಜೇಮ್ಸ್ ಸಿನಿಮಾಗೆ ಸಿಕ್ಕಂಥ ಒಂದು ಅವಾರ್ಡ್, ಮತ್ತು ಜನಗಳ ಒಂದು ಪ್ರೀತಿ, ಸಪೋರ್ಟ್ ಇರ್ಬೋದು. ಆ್ಯಂಡ್ ಅವೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಖುಷಿ ಏನಂತಂದ್ರೆ, ನಾವು ಸಿನಿಮಾ ಒಬ್ಬರು ಹೀರೋ ನಂಬಿ ಕೊಟ್ಟಾಗ ಆ ಸಿನಿಮಾನ ಅಷ್ಟು ಪರ್ಫೆಕ್ಟಾಗಿ ಅವರ ಒಂದು ನಂಬಿಕೆ ಉಳಿಸ್ಕೊಳ್ಳೋ ರೇಂಜಿಗೆ ಸಿನಿಮಾ ಮಾಡಿಕೊಡೋದೇ ತುಂಬ ದೊಡ್ಡ ಅವಾರ್ಡ್ ಅನ್ಸುತ್ತೆ ನನಗೆ ಆ್ಯಸ್ ಎ ಡೈರೆಕ್ಟ್ರಾಗಿ. ಸೊ ಅದು ನನಗೆ ಯಾವಾಗಲೂ ಖುಷಿ ಕೊಡುತ್ತೆ. ಆ್ಯಂಡ್ ಅಪ್ಪು ಸರ್ ಜೊತೆ ಜರ್ನಿ ಇಟ್ಸ್ ಆಲ್ವೇಸ್ ಅ ಸ್ಪೆಷಲ್ ಅವಾರ್ಡೇ ಅದು. ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ಸ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬರಹಗಾರನ ಯಾವಾಗಲೂ ಸರಸ್ವತಿ ಪುತ್ರರು ಅಂತ ಕರೀತಾರೆ. ಸೊ ಸರಸ್ವತಿ ಎಲ್ಲಿರ್ತಾಳೋ ಅಲ್ಲಿ ಲಕ್ಷ್ಮಿ ತಾನಾಗೇ ಬರ್ತಾಳೆ ಅಂತಕ್ಕಂಥದ್ದು. ಇಬ್ಬರು ಒಟ್ಟೊಟ್ಟಿಗೆ ನೆಲೆಸಿರ್ತಾರೆ ಅಂತಕ್ಕಂಥದ್ದು. ಹೌದು. ಸೊ ಆರ್ಥಿಕವಾಗಿ ಚೇತನ್ ಅವರು ಎಷ್ಟು ಹ್ಯಾಪಿ ಆಗಿದ್ದಾರೆ, ಸದೃಢವಾಗಿದ್ದಾರೆ? ಅಂದರೆ ಯೂಶ್ವಲಾಗಿ ಏನಾಗುತ್ತೆ, ನಾವೆಲ್ಲ ಕನಸನ್ನು ಹೊತ್ಕೊಂಡು ಬಂದಂಥವ್ರು. ಅಂದರೆ ಲೈಕ್ ದುಡ್ಡು ಮಾಡಬೇಕು ಆ ಥರದ ಭಾವನೆಗಳಿಲ್ಲದೆ ಕನಸುಗಳನ್ನು ಜಾಸ್ತಿ ಹೊತ್ಕೊಂಡು ಇಲ್ಲೇನೋ ಒಂದು ಹೆಸರು ಮಾಡಬೇಕು, ಓಕೆ ಒಂದು ಬರಹಗಾರ ಆಗಬೇಕು, ಇಲ್ಲಿ ನಿಂತ್ಕೋಬೇಕು, ಆ ಥರದ್ದು ಒಂದು ಪ್ಯಾಷನ್ ಇಟ್ಕೊಂಡು ಬಂದಂಥದ್ದು. ಸೊ ದುಡ್ಡು ಬಗ್ಗೆ ಯಾವತ್ತೂ ಅಷ್ಟು ಡೀಪಾಗಿ ಯೋಚನೆ ಮಾಡಿಲ್ಲ. ಅಥವಾ ಲೈಫ್ ಸೆಟ್ಲ್ ಹಂಗಿರಬೇಕು ಆ ಥರದ್ದಿರಲಿ, ಅಥವಾ ಲೈಫ್ ಸ್ಟೈಲ್ ಬಗ್ಗೆ, ಅಥವಾ ಫೈನಾನ್ಷಿಯಲ್ ಎಕನಾಮಿಕ್ ಪ್ಲ್ಯಾನು, ಈ ಥರದ್ದೆಲ್ಲ ನಂಗೆ ಮೊದಲಿಂದನೂ ಇಲ್ಲ. ಆ್ಯಂಡ್ ಈಗಲೂ ನನಗೆ ಯೂಶ್ವಲಾಗಿ ನನ್ನ ಜೇಬಲ್ಲಿ ಎಷ್ಟು ದುಡ್ಡಿದೆ ಅಂತ ದಿನ ಬೆಳಿಗ್ಗೆ ನಾನು ನೋಡ್ಕೊಳ್ಳೋದೇ ಇಲ್ಲ. ಅಂದರೆ ಅದು ಬಂದಿಲ್ಲ ಹವ್ಯಾಸ ಮೊದಲಿಂದನೂ. ಬಟ್ ಆಗಲೇ ಹೇಳ್ದಂಗೆ ಬರವಣಿಗೆ ಯಾವತ್ತೂ ಕೂಡ ಒಂದು ಮಾತಿದೆ, ಗಾಂಧಿನಗರದಲ್ಲಿ ಪೆನ್ ಹಿಡ್ಕೊಂಡು ಬರೋರಿಗೆ ಯಾವತ್ತೂ ಕೂಡ ಒಂದು ಆಪರ್ಚುನಿಟಿ ಇದ್ದೇ ಇರುತ್ತೆ ಅಂತ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ ಖಂಡಿತವಾಗ್ಲೂ ನಾನು ಏನು ಅಂದ್ಕೊಳ್ಳದೆ ಬಂದವನಿಗೆ ಏನೂ ಅಂದ್ಕೊಳ್ಳದೆ ಇದ್ದರೆ ಅದೆಲ್ಲವೂ ಸಿಕ್ಕದಾಗ ಹೆಂಗಿರುತ್ತೆ ಅಷ್ಟು ಒಂದು ತೃಪ್ತಿ ಇದೆ. ಯಾಕಂತಂದರೆ ನಾನು ಬ್ಲ್ಯಾಂಕಾಗಿ ಇಂಡಸ್ಟ್ರಿಗೆ ಬಂದವನು, ಬರೀ ಖಾಲಿ ಪೇಪರು, ಪೆನ್ನು ಇವೆರಡು ತೊಗೊಂಡು ಬಂದವನು ಅಷ್ಟೇ. ಬಟ್ ಅದು ಇಲ್ಲಿ ತನಕ ಜೀವನ ಇರ್ಬೋದು, ಬದುಕಿರ್ಬೋದು, ಆ್ಯಂಡ್ ನಾನು ಮಾಡಿದಂಥ ಕೆಲಸ ಇರ್ಬೋದು, ಅವೆಲ್ಲದ್ರ ಜೊತೆ ಒಬ್ಬ ಬರಹಗಾರನಿಗೆ ಸಿಗಬೇಕಂತ ಒಂದು ಮರ್ಯಾದೆ ಇರ್ಬೋದು, ಒಂದು ಪ್ರೀತಿ ಇರ್ಬೋದು. ಸೊ ನನಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಆ ಥರದ್ದು ಏನಿಲ್ಲ. ನಾನು ಏನೇನು ಬರೆದಿದ್ದೀನಿ ಅಥವಾ ನಾನು ಮಾಡಿರೋ ಸಿನಿಮಾಗಳಿಗಿರ್ಬೋದು, ಆ್ಯಂಡ್ ಎಲ್ಲದ್ರಲ್ಲೂ ಲೈಕ್ ಒಂದು ತೃಪ್ತಿ ಇದೆ ಅಂತಲೇ ಅನ್ಬೋದು. ಫೈನಾನ್ಷಿಯಲಿ ನಾನು ಯಾವತ್ತೂ ಅದನ್ನು ಅಷ್ಟು ತಲೆಗೆ ಹಾಕಳ್ದೇ ಇದ್ದಿದ್ದರಿಂದಾಗಿ ಬಹುಶಃ ನನಗೆ ತೃಪ್ತಿ ಇದೆ. ಅಂದರೆ ಲೈಕ್ ಸಿನಿ ಜರ್ನಿನಲ್ಲಿ ಒಂದು ತೃಪ್ತಿ ಇದೆ. ಆ್ಯಂಡ್ ಯಾವುದೋ ರಿಗ್ರೆಟ್ಸ್ ಅಥವಾ ಯಾವುದೋ ಒಂದು ಕಂಪ್ಲೇಂಟ್ಸು ಅಥವಾ ಯಾವುದೋ ಒಂದು ಬೇಜಾರು ಆ ಥರದ್ದೆಲ್ಲ ಯಾವುದೂ ಇಲ್ಲ. ಒಂದು ಖುಷಿ ಇದೆ. ಸೂಪರ್. ಈಗ ಜೀವನ ಹೇಗಿದೆ? ಹೆಂಗಂದ್ರೆ ಮದುವೆ ಆಯಿತು ಚೇತನ್ ಅವ್ರಿಗೆ, ಅದಾದ ನಂತರ ಮಗ ಕೂಡ ಹುಟ್ಟಿದ ಜೂನಿಯರ್ ಚೇತನ್. ಸೊ ಏನಂತ ನಾಮಕರಣ ಮಾಡಿದ್ರಿ? ಸೊ ಆ್ಯಕ್ಚುಲಿ ಫಾದರ್ ಹುಡ್ನ ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಅದೊಂದು ಬೇರೆಯೇ ಫೀಲ್ ಅಂತಲೇ ಅನ್ಬೋದು. ಅಂದರೆ ಲೈಕ್ ಒಂದು ಫಾದರ್ ಅನ್ನೋ ಫೀಲೇ ಒಂದು ಸ್ಪೆಷಲ್ ಬಾಂಡ್. ನಾವು ಬರಹಗಾರರಾಗಿದ್ದರಿಂದ ಪ್ರತಿ ಎಮೋಷನು ನಮಗೆ ಬೇರೆ ಥರನೇ ಕಾಣಿಸುತ್ತೆ. ಆ್ಯಂಡ್ ದಮನ್ ಅಂತ ಹೆಸರು, ಮಗ ಹುಟ್ಟಿದ್ದಾನೆ. ಆ್ಯಂಡ್ ಹೆಂಡ್ತಿ ಮಾನಸ ಅಂತ. ಆ್ಯಂಡ್ ಗೋಯಿಂಗ್ ಆನ್, ಖುಷಿ ಇದೆ ಒಟ್ಟಿನಲ್ಲಿ. ಯಾವಾಗ ಒಂದು ಮನೆಯಲ್ಲಿ ಒಂದು ನೆಮ್ಮದಿ ಇರುತ್ತೆ, ಅದು ಯಾವಾಗಲೂ ಕೂಡ ಒಂದು ಖುಷಿ ಕೊಡುತ್ತೆ. ನನಗೆ ಚಿಕ್ಕ ವಯಸ್ಸಿಂದ ಬ್ಲಸ್ಡ್ ಏನಂದರೆ ಫ್ಯಾಮಿಲಿ ಪ್ರೆಷರ್ಸ್ಗಳು ಇಲ್ಲ. ಯಾರು ಯಾವತ್ತೂ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳಿಲ್ಲ. ಆ್ಯಂಡ್ ಎಲ್ಲರೂ ಕೂಡ ಅವ್ರ ಕೈಯಲ್ಲಿ ಏನಾಗುತ್ತೆ ಸಪೋರ್ಟ್, ಅದನ್ನು ಅಷ್ಟು ಸಪೋರ್ಟಿವ್ ಆಗಿ ನನಗೆ ಸಪೋರ್ಟ್ ಮಾಡ್ಕೊಬಂದಿದ್ದಾರೆ. ಸೊ ಫ್ಯಾಮಿಲಿದ್ದು ಯಾವುದೇ ರೀತಿಯ ಒಂದು ನನ್ನನ್ನು ಡಿಸ್ಟ್ರ್ಯಾಕ್ಟ್ ಆಗೋಕ್ಕೆ ಬಿಟ್ಟಿಲ್ಲ ಫ್ಯಾಮಿಲಿ. ಅಂದರೆ ಲೈಕ್ ಯಾವುದೇ ಪ್ರೆಷರ್ಗಳಿಲ್ಲ. ಸೊ ಅದೇ ಥರ ನನ್ನ ಹೆಂಡ್ತಿನೂ ಅಷ್ಟೇ, ನಮ್ಮ ಮೇಲೇನು ಡಿಪೆಂಡೆನ್ಸಿಗಳಿಲ್ಲ. ಸೊ ಅದರಿಂದ ನಾನು ಕಂಪ್ಲೀಟ್ ಸಿನಿಮಾಗೆ ಡೆಡಿಕೇಟ್ ಮಾಡ್ಬೋದು. ಆ್ಯಂಡ್ ಒಂದು ಪೀಸ್ ಇದೆ, ಅದು ಅರ್ಧ ಲೈಕ್ ಒಂದು ದೊಡ್ಡ ಎನರ್ಜಿ, ಅದು ಒಂದು ನೆಮ್ಮದಿ ಇದೆ. ಲಾಸ್ಟ್ ಒಂದೇ ಒಂದು ಪ್ರಶ್ನೆ. ಒಬ್ಬ ಬರಹಗಾರನಾಗಿ ನಿಮ್ಗಂತೂ ತೃಪ್ತಿ ಆಗಿದೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಟ್ರಾವೆಲ್ ಮಾಡಿದ್ದೀರಾ. ಅವ್ರ ಸಿನಿಮಾಗಳಿಗೆ ಕತೆ, ಡೈಲಾಗ್ಸ್ ಬರೆದಿದ್ದೀರಾ, ಒಂದಷ್ಟು ಜನ ಜೊತೆ ಕೆಲಸನೂ ಮಾಡಿದ್ದೀರಾ.
ಸಾಂಗ್ಸ್ ಬರೆದಿದ್ದೀರಾ, ಅವರು ಬ್ಲಾಕ್ ಬಸ್ಟರ್ ಸಾಂಗ್ಸ್ ಕೊಟ್ಟಿದ್ದೀರಾ. ಇವೆಲ್ಲಗಳ ಹೊರತಾಗಿ ನಿರ್ದೇಶಕನಾಗಿ ಇನ್ನೂ ತೃಪ್ತಿ ಅನ್ನೋದು ಇರಲ್ಲ. ಸೊ ಅಪ್ಪು ಸರ್ ಜೊತೆ ಒಂದು ಡ್ರೀಮ್ ಪ್ರಾಜೆಕ್ಟ್ ಮಾಡಬೇಕು ಅಂತ ಈಗ ಸೋಫಾರ್ ಇರ್ತಕ್ಕಂಥ ನಮ್ಮ ಕನ್ನಡ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ಗಳಲ್ಲಿ ಯಾವುದೋ ಒಂದು ಡ್ರೀಮ್ ಪ್ರಾಜೆಕ್ಟ್ ನಾನು ಮಾಡಿದ್ರೆ ಇಂಥವ್ರ ಜೊತೆ ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂತಿರುತ್ತೆ. ಯಾರ ಜೊತೆ, ಯಾವ ಸಿನಿಮಾ, ಯಾವಾಗ ಆಗ್ಬೋದು? ಅದೇ ಆ್ಯಕ್ಚುಲಿ ನೋಡಿ, ನಾನು ಅಂದ್ಕೊಂಡಿದ್ದೆ ಅದೊಂದೇ, ಅದು ಮುಗ್ದೋಯ್ತು. ನಾನು ಅಪ್ಪು ಸರ್ಗೆ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದೊಂದು ಲೈಕ್ ಇಟ್ ವಾಸ್ ಲೈಕ್ ಇರೇ ಮಾಡೋಣ ಅದು ಫಸ್ಟ್ ಆ್ಯಕ್ಚುಲಿ ದೊಡ್ಡ ಮನೆ ಹುಡುಗ ಆದ ತಕ್ಷಣನೇ ಮಾಡಬೇಕಿತ್ತು. ಬಟ್ ಧ್ರುವ ಅದು ಮತ್ತೆ ಭರ್ಜರಿ ಬಂತು, ಅದು ಮುಗ್ಸೋಣ ಬೇಗ ಅನ್ನೋಷ್ಟರಲ್ಲಿ ಅದು ಜಾಸ್ತಿ ಟೈಮ್ ಹಿಡೀತು. ಮತ್ತು ಅಪ್ಪು ಸರ್ ಬೇರೆ ಕಮಿಟ್ಮೆಂಟ್ಸ್ಗಳಿತ್ತು. ಲೈಕ್ ಇಟ್ ವಾಸ್ ಲೈಕ್ ಒಂಥರ ಚೇತನ್ ಇದು ಈ ಸಿನಿಮಾ ನಿಮಗೆ ಚೇತನ್ ಅನ್ನೋ ಥರ ಇತ್ತದು. ಆ್ಯಂಡ್ ಅದು ಮುಗಿದ್ಮೇಲೆ ನಾನು ಬ್ಲ್ಯಾಂಕ್ ಆಗೋದೆ. ನನ್ನ ಹತ್ರ ನೆಕ್ಸ್ಟ್ ಗೋಲ್ಸ್ ಇರಲಿಲ್ಲ, ಯಾಕಂದ್ರೆ ನಂದು ಡೆಡ್ ಎಂಡ್ ಗೋಲ್ ಅದೇ ಇದ್ದಿದ್ದು. ಬಟ್ ಆ್ಯಕ್ಚುಲಿ ಹೇಳೋದಾದರೆ ನಾನು ತುಂಬ ಬ್ಲೆಸ್ಡ್. ನನಗೆ ಎಲ್ಲ ಹೀರೋಗಳು ನನಗೆ ಸಿನಿಮಾ ಮಾಡಿ ಅಂತ ಹೇಳಿದ್ದಾರೆ. ದರ್ಶನ್ ಸರ್ ಇರ್ಬೋದು, ಶಿವಣ್ಣ ಅವ್ರು ಇರ್ಬೋದು, ಲೈಕ್ ಗಣೇಶ್ ಸರ್ ಇರ್ಬೋದು, ವಿಜಯಣ್ಣ ಇರ್ಬೋದು, ಧನು ಇರ್ಬೋದು, ನಮ್ಮ ಗೆಳೆಯ ಕೃಷ್ಣ ಇರ್ಬೋದು, ಎಲ್ಲರೂ ನಮ್ಮದೊಂದು ಗೆಳೆಯರ ಬಳಗ ಅಂತಲೇ ಅನ್ಬೋದು. ತುಂಬ ಜನ ಯಂಗ್ ಹೀರೋಗಳಿರ್ಬೋದು. ಎಲ್ಲರ ಜೊತೆನೂ ನಾನು ಸಾಂಗ್ ಬರೆದಿರೋದ್ರಿಂದ, ಒಂದು ಒಳ್ಳೆ ರ್ಯಾಪೋ ಇರೋದ್ರಿಂದ ಎಲ್ಲರೂ ಸಿನಿಮಾ ಮಾಡಿ ಅಂದಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಅವರು ನನ್ನ ಮೇಲೆ ಇಡೋ ನಂಬಿಕೆಗೆ ನಾನು ಅವ್ರಿಗೆ ಪ್ರಾಪರ್ ಕತೆ ಕೊಡಬೇಕು. ಅವ್ರು ಪ್ರೀವಿಯಸ್ಲಿ ಜನ ಯಾರು ಅವ್ರನ್ನ ಆ ಥರ ನೋಡಿರಬಾರ್ದು, ಅಥವಾ ಅಟ್ಲೀಸ್ಟ್ ಅದೇನೋ ಒಂದು ಹೊಸ್ದಾಗಿರಬೇಕು, ಅಥವಾ ಬಾಕ್ಸ್ ಆಫೀಸಲ್ಲಿ ದೊಡ್ಡದಾಗಿ ದುಡ್ಡು ಆಗಬೇಕು, ಒಂದು ಇಮೇಜ್ ಬೇರೆ ಇಮೇಜ್ ಇರಬೇಕು. ಸೊ ಆ ಥರದ ಕತೆಗಳು ಬರ್ಕೊಬೇಕು, ಜಸ್ಟಿಫೈ ಮಾಡಬೇಕು ಅವ್ರಿಗೆ. ಸೊ ಆ ಥರದ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಮುಂದಿನದ್ದು ಅಂತ ಬಂದರೆ ಖಂಡಿತ ಶಿವಣ್ಣ ಸರ್ಗೊಂದು ಸಿನಿಮಾ ಮಾಡಬೇಕು, ಆ್ಯಂಡ್ ದರ್ಶನ್ ಸರ್ ಜೊತೆದೊಂದು ಸಿನಿಮಾ ಮಾಡಬೇಕು. ಮತ್ತು ತುಂಬ ಹೀರೋಸ್ಗಳಿದ್ದಾರೆ, ಎಲ್ರಿಗೂ ಸಿನಿಮಾ ಮಾಡೋ ಅಂಥ ಶಕ್ತಿ ಭಗವಂತ ನನಗೆ ಕೊಡಬೇಕು, ಅಷ್ಟೇ, ಇನ್ನೇನಿಲ್ಲ, ಅಷ್ಟೇ. ಒಳ್ಳೆಯದಾಗಲಿ, ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ. ಬೆಸ್ಟ್ ವಿಶಸ್. 2024 ದೊಡ್ಡ ಸಕ್ಸಸ್ ತಂದ್ಕೊಡ್ಲಿ. ಥ್ಯಾಂಕ್ ಯು. ಮೊದಲಿಗೆ ಪವರ್ ಟಿವಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದರೆ ಈ ಥರದೊಂದು ಕಾರ್ಯಕ್ರಮ ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂತಂದರೆ ಒಬ್ಬ ಬರಹಗಾರರದ್ದು ಜೀವನ ಅಥವಾ ಬರಹಗಾರದ್ದು ನೆನಪುಗಳು, ಬರಹಗಾರದ ಒಂದು ಎಕ್ಸ್ಪೀರಿಯನ್ಸ್ನ ಜನಕ್ಕೆ ತಲುಪಿಸೋವಂಥ ಒಂದು ಕಾರ್ಯಕ್ರಮ. ಆ್ಯಂಡ್ ಹಾಡು ಬರೆದವ್ರನ್ನ ತುಂಬ ಜನ ಮರ್ತು ಬಿಡ್ತಾರೆ, ಹಾಡು ಬರೆದವ್ರನ್ನ ನೆನಪಿಸ್ತಾ ಇದ್ದೀರಾ. ಸೊ ಅದಕ್ಕೆ ನಾನು ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಈ ಕಾರ್ಯಕ್ರಮ ಅತ್ಯದ್ಭುತ ಯಶಸ್ವಿ ಕಾರ್ಯಕ್ರಮ ಆಗಲಿ, ಆ್ಯಂಡ್ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಂತ ನನ್ನ ಕಡೆಯಿಂದ ನಾನು ವಿಶಸ್ ತಿಳಿಸ್ತೀನಿ. ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಥ್ಯಾಂಕ್ ಯು.